ಇದೇನಪ್ಪ ಲೆಹೆಂಗಾ ತೋರಿಸ್ತೀನಿ ಅಂದ್ಬಿಟ್ಟು ಈ ರೀತಿ ಚಿಕ್ಕ ಪೀಸಲ್ಲಿ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಫಸ್ಟ್ ಈ ರೀತಿ ತೋರಿಸ್ಕೊಟ್ಬಿಡ್ತೀನಿ. ಅದಾದಮೇಲೆ ಸೀರೆದು ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಎರಡನ್ನೂ ಕೂಡ ಇದರಲ್ಲೇ ಹಾಕಿದ್ದೀನಿ. ಇವಾಗ ಇದು ಸೀರೆ ಅಂದ್ಕೊಳ್ಳಿ. ಸೀರೆನ ಈ ರೀತಿ ಒಂದು ಫೋಲ್ಡ್ ಮಾಡಿ, ಅದನ್ನು ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡಿ, ಅದನ್ನು ಈ ರೀತಿ ತ್ರಿಭುಜಾಕಾರದಲ್ಲಿ ಫೋಲ್ಡ್ ಮಾಡಿ. ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆ ನಮಗೆ ತ್ರಿಭುಜದ ಥರ ಬರುತ್ತೆ ಅಲ್ವಾ, ಅಲ್ಲಿಗೆ ಸೊಂಟದ ಸುತ್ತಳತೆ 4ನೇ ಭಾಗನ ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿಂದ ಪೂರ್ತಿ ಇಲ್ಲಿವರೆಗೂ ಕೂಡ ಕೆಳಗಡೆವರೆಗೂ ಕೂಡ ಉದ್ದ ಸೊಂಟದಿಂದ ಕಾಲ್ವರೆಗೂ ಕೂಡ ಉದ್ದ ಎಷ್ಟು ಬೇಕು ಅಷ್ಟನ್ನು ಮಾರ್ಕ್ ಮಾಡಿಕೊಂಡು ಈ ರೀತಿ ರೌಂಡಾಗಿ ಶೇಪ್ ಕೊಡಿ. ಅದು ಇಲ್ಲಿಂದ ಇಲ್ಲಿವರೆಗೂ ಕೂಡ ಮಾರ್ಕ್ ಕರೆಕ್ಟ್ ಬರಬೇಕು, ಇಲ್ಲಿಂದ ಇಲ್ಲಿವರೆಗೂ ಕೂಡ ಮಾರ್ಕ್ ಕರೆಕ್ಟ್ ಬರಬೇಕು, ಇಲ್ಲಿಂದ ಇಲ್ಲಿವರೆಗೂ ಕೂಡ ಆ ರೀತಿ ಮಾರ್ಕ್ ಮಾಡಿಕೊಂಡು ಅದನ್ನು ಕಟಿಂಗ್ ಮಾಡ್ಕೊಳ್ಳಿ. ಯಾಕಂತಂದರೆ ನಾನು ಪೂರ್ತಿಯಾಗಿ ತೋರಿಸಿದ್ದೀನಿ, ಬಟ್ ಇದರಲ್ಲಿ ಅಂದರೆ ನಿಮಗೆ ಬೇಗ ಅರ್ಥ ಆಗುತ್ತೆ ಅಂತ ಫಸ್ಟು ಪೀಸಲ್ಲಿ ತೋರಿಸ್ಬಿಟ್ಟೆ ಅಷ್ಟೇ. ನೋಡಿ ಈ ರೀತಿ ಇದು ರೆಡಿ ಆಯಿತು. ಇದನ್ನು ಓಪನ್ ಮಾಡಿ ಕೂಡ ತೋರಿಸ್ಕೊಡ್ತೀನಿ ನೋಡಿ. ಇಷ್ಟೇ. ಸೊ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಬಟ್ ಇದರಲ್ಲಿ ನಿಮಗೆ ಒಂದು ಸಲ ತೋರಿಸ್ಬಿಟ್ಟು ಟ್ರಯಲ್ನ ಅದಾದಮೇಲೆ ನಿಮಗೆ ಅದರಲ್ಲಿ ತೋರಿಸಿದ್ದೀನಿ ನೋಡಿ ಹೀಗೆ. ಓಕೆನಾ? ಇದು ಅರ್ಥ ಆಯ್ತಲ್ವ? ಬನ್ನಿ ಇವಾಗ ಕಟಿಂಗು ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ ನೋಡಿ. ಬ್ಲೌಸ್ ಬಂದು ಈ ರೀತಿ ಕಟ್ ವರ್ಕಲ್ಲಿ ಬಂದಿದೆ. ಫ್ರಂಟಲ್ಲಿ ಈ ರೀತಿ ಕಟ್ ವರ್ಕ್ ಕೊಟ್ಟು ಕೆಳಗಡೆ ಈ ರೀತಿ ಶೇಪಲ್ಲಿ ಕೊಟ್ಟಿದ್ದೀನಿ. ಹಾಗೆಯೇ ಈ ಕಡೆ ಸೈಡ್ ಕೂಡ ನೆಟ್ಟೆಡ್ನ ಕೊಟ್ಟು ಅಟ್ಯಾಚ್ ಮಾಡಿದ್ದೀನಿ. ಇಲ್ಲಿಗೆ ಲೇಸ್ ಒಂದು ಅಟ್ಯಾಚ್ ಮಾಡಬೇಕು, ಅದೊಂದು ಪೆಂಡಿಂಗ್ ಇದೆ. ಹಾಗೆಯೇ ಫುಲ್ ಸ್ಲೀವ್ಸ್ನ ಕೊಟ್ಟು ಇಲ್ಲಿ ಕೂಡ ಈ ರೀತಿ ರೆಡಿ ಮಾಡಿದ್ದೀನಿ ನೋಡಿ. ಫ್ರಂಟ್ ಇದೇ ಬಟ್ಟೆನ ಇಲ್ಲೂ ಕೂಡ ಹಾಕಿರೋದು. ಹಾಗೆಯೇ ಬ್ಯಾಕ್ ಸೈಡಲ್ಲಿ ಈ ರೀತಿ ಓಪನ್ ಕೊಟ್ಟು ಇಲ್ಲಿಗೆ ಒಂದು ಡೋರಿನ ಹಾಕಿದ್ದೀನಿ. ಸೊ ಲೆಹೆಂಗಾ ಬಂದು ಪೂರ್ತಿ ಸೀರೆಯಲ್ಲಿ ಒಂದೇ ಲೆಹೆಂಗಾನ ಸ್ಟಿಚ್ ಮಾಡಿರುವಂಥದ್ದು ನೋಡಿ. ಒಳಗಡೆ ಕೂಡ ಬಟ್ಟೆ ಯಾವುದೇ ರೀತಿ ಕಾಣಿಸ್ತಾ ಇಲ್ಲ. ಸೊ ನಾನು ಲೈನಿಂಗ್ ಕೂಡ ಅಟ್ಯಾಚ್ ಮಾಡಿದ್ದೀನಿ. ಬೇಕು ಅಂದರೆ ಅಟ್ಯಾಚ್ ಮಾಡ್ಕೋಬೋದು, ಇಲ್ಲ ಅಂತಂದ್ರೆ ಏನು ಬೇಡ. ಇದು ನೋಡಿ ಈ ರೀತಿ ಬಂದಿದೆ. ಪೂರ್ತಿಯಾಗಿ ಸೀರೆಯಲ್ಲೇ ಸ್ಟಿಚ್ ಮಾಡಿರುವಂಥದ್ದು. ಒಂದು ಪೂರ್ತಿ ಸೀರೆಯಲ್ಲಿ ಈ ರೀತಿ ಬ್ಯೂಟಿಫುಲ್ ಆಗಿರೋವಂಥ ಗೌನ್ ಲೆಹೆಂಗನ ಹೇಗೆ ಸ್ಟಿಚ್ ಮಾಡೋದು ಮಕ್ಕಳಿಗೆ ಅಂತಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಇದು ಬಂದು ನನ್ನ ಮಗಳದೇ ಡ್ರೆಸ್ ಆಗಿರುತ್ತೆ. ಸೊ 11-12 ವರ್ಷದ ಮಕ್ಕಳಿಗೆ ನೀವು ಈ ರೀತಿ ಸ್ಟಿಚ್ ಮಾಡ್ಕೋಬೋದು. ಸೊ ನೀವು ಯಾವುದೇ ಅಳತೆ ಕೊಟ್ಟರು ಇವಾಗ ನಾನು ತೋರಿಸ್ಕೊಡೋ ಅಂಥ ರೀತಿಯಲ್ಲೇ ಸ್ಟಿಚ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಸ್ಟಿಚ್ ಮಾಡ್ಬೋದು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ನಿಮಗೆ ಈ ಸ್ಯಾರಿಲಿ ಹೇಗೆ ಲೆಹೆಂಗನ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ. ಇದು ಬಂದು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ನಾನು ಆಲ್ರೆಡಿ ವೀಡಿಯೋನ ಹಾಕಿದ್ದೆ ಅಲ್ವಾ, ಆ ರೀತಿ ನೋಡಿ ಈ ರೀತಿ ಚಿಟ್ಟೆ ಬಂದಿದೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಇದರಲ್ಲಿ ಕಲರ್ಸ್ ಕೂಡ ಅವೈಲೇಬಲ್ ಇದೆ. ಇದರದ್ದು ಲಿಂಕ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ, ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ಕೊಡ್ತೀನಿ. ನೋಡಿ ಈ ರೀತಿ ಇದೆ ಸ್ಯಾರಿ. ಇದಕ್ಕೆ ಸ್ಯಾರಿಗೆ ಬ್ಲೌಸ್ ಪೀಸ್ ಬಂದಿದೆ. ಸೊ ಬ್ಲೌಸ್ ಪೀಸಲ್ಲಿ ನಾನು ಮೇಲ್ಗಡೆ ಲೆಹೆಂಗಾಗೆ ಬ್ಲೌಸ್ನ ಮಾಡ್ತೀನಿ. ಸೊ ಅದನ್ನು ಕೂಡ ತೋರಿಸ್ತೀನಿ ಹೇಗೆ ಅಂತಂದ್ಬಿಟ್ಟು. ಬ್ಲೌಸ್ ಪೀಸ್ ಇದೆ, ಇದನ್ನು ಫಸ್ಟು ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು. ನಾನು ಇದನ್ನು ಡಬಲಲ್ಲಿ ಮಾಡ್ತಾಯಿದ್ದೀನಿ. ನಿಮಗೆ ಸಿಂಗಲ್ ಲೇಯರಲ್ಲಿ ಮಾಡ್ತೀನಿ ಅಂತಂದರೂ ಕೂಡ ಮಾಡ್ಕೋಬೋದು. ಬಟ್ ಡಬಲ್ ಲೇಯರಲ್ಲಿ ಮಾಡಿದ್ರೆ ಸ್ವಲ್ಪ ಬಬ್ಲಿಯಾಗಿ ಕೂತ್ಕೊಳ್ಳುತ್ತೆ ಲೆಹೆಂಗಾ. ಅದಕ್ಕೋಸ್ಕರ ಸ್ವಲ್ಪ ಡಬಲ್ ಲೇಯರಲ್ಲಿ ಮಾಡ್ತಾಯಿದ್ದೀನಿ. ಈ ರೀತಿ ನೋಡಿ 4 ಫೋಲ್ಡಿಂಗ್ನ ಮಾಡ್ಕೊಂಡಿದ್ದೀನಿ. ಈ 4 ಫೋಲ್ಡಿಂಗ್ನ ಮಾಡ್ಕೊಂಡಿರೋದನ್ನು ಫಸ್ಟು ಇದನ್ನು ನೀಟಾಗಿ ಈ ರೀತಿ ನೋಡಿ ಇಟ್ಕೊಂಡಿದ್ದೀನಿ. 4 ಫೋಲ್ಡ್ ಮಾಡ್ಕೊಳ್ಳಿ, ನಾನು ಹೇಳಿದೆ ಅಲ್ವಾ ಆ ರೀತಿ. ಸೊ ಇಲ್ಲಿ ಬಂದು ಹೀಗೆ ಫೋಲ್ಡ್ ಮಾಡಬೇಕು. ಹೇಗೆ ಅಂತಂದರೆ ಈ ಮೂಲೆ ಬಂದು ಕರೆಕ್ಟಾಗಿ ಮೂಲೆ ಹತ್ರ ಕುತ್ಕೋಬೇಕು. ಆ ರೀತಿ ಈಗ ಫೋಲ್ಡ್ ಮಾಡ್ಕೊಳ್ಳಿ. ಸೊ ಇದು ಅಂಬ್ರೆಲಾ ಕಟಿಂಗ್ ಆಗಿರೋದ್ರಿಂದ ಇದೇ ರೀತಿ ಫೋಲ್ಡ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ. ನೆರಿಗೆ ಕೂಡ ಹಿಡಿದು ಮಾಡ್ಬೋದು. ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಬೇಕಾದ್ರೆ ತೋರಿಸ್ಕೊಡ್ತೀನಿ ನೆರಿಗೆ ಹಿಡಿದು ಹೇಗೆ ಸ್ಟಿಚ್ ಮಾಡೋದು ಅಂತ. ಫಸ್ಟ್ ಇದು ಬಂದು ಈ ರೀತಿ ಇಟ್ಕೊಂಡು ಅಂಬ್ರೆಲಾ ಕಟಿಂಗಲ್ಲಿ ನಾನು ತೋರಿಸ್ಕೊಡ್ತೀನಿ. ಇವಾಗ ಸೀರೆನ 4 ಭಾಗ ಫೋಲ್ಡಿಂಗ್ ಮಾಡಿಕೊಂಡೆ ಅಲ್ವಾ, 4 ಭಾಗ ಫೋಲ್ಡಿಂಗ್ ಮಾಡಿಕೊಂಡು ಪೂರ್ತಿ ಸೀರೆನ ತಗೊಂಡಿದ್ದೀನಿ ನಾನು. ಇದರಲ್ಲಿ ಸ್ವಲ್ಪನೂ ಕೂಡ ಬಟ್ಟೆನ ಉಳಿಸಿಲ್ಲ, ಪೂರ್ತಿ ಸೀರೆನ ತಗೊಂಡಿದ್ದೀನಿ. ಇಲ್ಲಿ ಬಂದು ಸೊಂಟದ ಸುತ್ತಳತೆನ ಅಳತೆ ಮಾಡ್ಕೋಬೇಕು. ಇವಾಗ ಸೊಂಟದ ಸುತ್ತಳತೆ 32 ಇಂಚ್ ಇದೆ ಅಂತಂದರೆ ನಾವು ಇಲ್ಲಿ ಮೇಲ್ಗಡೆ 8 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಸೊ 8 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅದ್ರ ಜೊತೆಯಲ್ಲಿ ಸೀವಿಂಗ್ ಅಲೈಸ್ಗೋಸ್ಕರ 1 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಯಾಕಂತಂದರೆ ನಮಗೆ ಫೋಲ್ಡಿಂಗ್ ಮಾಡೋದಕ್ಕೆ ಬೇಕಲ್ವ, ಅದಕ್ಕೋಸ್ಕರ 32 ಇರೋದಕ್ಕೆ ನಾನು 8 ಇಂಚನ್ನ ತಗೊಂಡಿದ್ದೀನಿ. ನಿಮಗೆ ಏನಾದರೂ ಇನ್ನೂ ಕಡಿಮೆ ಇದೆ 28 ಇದೆ ಅಂತಂದರೆ 7 ಇಂಚ್ ತಗೊಳ್ಳಿ, ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. ಸೊ ಪೂರ್ತಿ ಲೆಂತ್ ಬಂದು 40 ಇಂಚ್ ತಗೊಂಡಿದ್ದೀನಿ. ಸ್ವಲ್ಪ ಲೆಂತ್ ಜಾಸ್ತಿ ಇರಲಿ ಅಂದ್ಬಿಟ್ಟು ಅದನ್ನು ಈ ರೀತಿ ನಾವು ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ ಮೇಲ್ಗಡೆ
ಅಲ್ಲಿ ಇಟ್ಕೊಂಡು ನೀಟಾಗಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನೀವು ಯಾವುದೇ ಒಂದು ಪೀಸ್ ತಗೊಂಡ್ರು ಕೂಡ ಕೆಳಗಡೆ ಸ್ವಲ್ಪ ಜಾಯಿಂಟ್ ಬಂದೇ ಬರುತ್ತೆ. ಯಾಕಂತಂದರೆ ನಾವು ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಂಡು ಹೋಗ್ತೀವಲ್ವ, ಅದಕ್ಕೋಸ್ಕರ ಜಾಯಿಂಟ್ಗೆ ಬಟ್ಟೆನೂ ಕೂಡ ಹೇಗೆ ಅಟ್ಯಾಚ್ ಮಾಡೋದು ಅಂತಂದ್ಬಿಟ್ಟು ಕೂಡ ನಾನು ತೋರಿಸ್ಕೊಡ್ತೀನಿ. ಓಕೆನಾ? ಅದನ್ನು ಈ ರೀತಿ ನೋಡಿ 40 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ಪೂರ್ತಿಯಾಗಿ. ನಾವು ಇವಾಗ ಮುಂದೆ ಬಂದಾಗಲೇ ಇದನ್ನು ಕೂಡ ಟೇಪ್ನು ಕೂಡ ಮುಂದೆ ಈ ರೀತಿ ತಗೊಂಡು ಈ ರೀತಿ ಪೂರ್ತಿಯಾಗಿ 40 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ನೀಟಾಗಿ ಈ ರೀತಿ ಶೇಪ್ ಕೊಟ್ಕೊಳ್ಳಿ. ಸೊ ನೋಡಿ ಹೀಗೆ ಶೇಪ್ ಕೊಟ್ಕೊಂಡು ನಾನು ಮಾರ್ಕ್ ಕೂಡ ತೋರಿಸ್ತಾ ಇದ್ದೀನಿ ಅಲ್ವಾ. ಇದನ್ನು ಈಗ ನಾನು ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ವಾ ಅಲ್ಲಿಗೆ ಅದನ್ನು ಕಟಿಂಗ್ ಮಾಡ್ಕೋಬೇಕು. ಸೊ ನೋಡಿ ಹೀಗೆ ಕಟ್ ಮಾಡ್ಕೊಳ್ಳಿ. ಹೀಗೆ ಕಟ್ ಮಾಡ್ಕೊಳ್ತು ಅಂತಂದರೆ ನಿಮಗೆ ರೆಡಿ ಆಗುತ್ತೆ. ಈ ಕಡೆ ಸೈಡಲ್ಲಿ ಉಳ್ಕೊಂಡಿರೋದಕ್ಕೆ ಪೀಸ್ನ ಅಟ್ಯಾಚ್ ಮಾಡಬೇಕಾಗತ್ತೆ. ನಾನು ಅದನ್ನು ಕೂಡ ತೋರಿಸ್ತೀನಿ. ಹಾಗೆಯೇ ಮೇಲ್ಗಡೆ ಕೂಡ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಅಲ್ಲಿಗೆ ಕರೆಕ್ಟಾಗಿ ಕಟಿಂಗ್ ಮಾಡ್ಕೊಳ್ಳಿ. ಸೊ ಈ ಕಟಿಂಗ್ ಮಾಡ್ಕೊಂಡಾದಮೇಲೆ ಇಲ್ಲಿ ಬಂದು ನಾವು ಪೀಸ್ನ ಅಟ್ಯಾಚ್ ಮಾಡಬೇಕು. ಅದಕ್ಕೋಸ್ಕರ ಫೋಲ್ಡಿಂಗ್ ಹೇಗಿದೆ ಅದನ್ನೇ ಈ ರೀತಿ ಎತ್ಕೊಂಡು ಇದ್ರ ಮೇಲ್ಗಡೆ ಇಟ್ಟು ನೋಡಿ ಹೀಗೆ ಇದ್ರ ಮೇಲ್ಗಡೆ ಈ ರೀತಿ ಇಟ್ಕೊಳ್ಬೇಕು. ಅಲ್ಲಿ ಎಲ್ಲಿಂದ ನಮಗೆ ಬಟ್ಟೆ ಸಾಲ್ಟೇಜ್ ಇದೆ ಅಲ್ವಾ ಅಲ್ಲಿಗೆ ಈ ರೀತಿ ಇಟ್ಕೊಂಡು ಅದು ಕೆಳಗಡೆ ಶೇಪ್ ಯಾವ ರೀತಿ ಇದೆ ಅದೇ ರೀತಿ ಶೇಪಲ್ಲಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ನಾನು ತೋರಿಸ್ತೀನಿ ಅದನ್ನು ಕೂಡ ಹೇಗೆ ಅಂತಂದ್ಬಿಟ್ಟು ನೋಡಿ. ಈ ರೀತಿ ನಾನು ಕೆಳಗಡೆ ಎಲ್ಲಿ ಮಾರ್ಕ್ ಬಂದಿದೆ ಅಲ್ವಾ ಅಲ್ಲಿವರೆಗೂ ಕೂಡ ಈ ರೀತಿ ಇಟ್ಕೊಳ್ತಾ ಇದ್ದೀನಿ. ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚು ಮೇಲ್ಗಡೆ ಎಕ್ಸ್ಟ್ರಾ ತಗೋಬೇಕು. ಯಾಕಂತಂದರೆ ಅಲ್ಲಿ ಅರ್ಧ ಇಂಚು ಪೀಸ್ನ ಜಾಯಿಂಟ್ ಮಾಡಿದಾಗ ಹೋಗುತ್ತೆ. ಅದಕ್ಕೋಸ್ಕರ ಕೆಳಗಡೆ ಒಂದೇ ಸಮ ತಗೊಳ್ಳಿ. ಸೊ ಮೇಲ್ಗಡೆ ಪೀಸ್ ಇಟ್ರಿ ಅಲ್ವಾ ಅಲ್ಲಿ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತಗೊಳ್ಳಿ. ಅರ್ಥ ಆಯ್ತಲ್ವಾ? ಇದನ್ನು ಇವಾಗ ಇದೇ ಅಳತೆಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ದೆ ಅಲ್ವಾ ಅದಕ್ಕೋಸ್ಕರ ಅದನ್ನು ಕಟ್ ಮಾಡಿಕೊಂಡೆ. ಸೊ ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು. ಇದು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇದಕ್ಕೆ ನೀವು ಲೈನಿಂಗ್ ಏನು ಹಾಕೋಂಥ ಅವಶ್ಯಕತೆ ಇಲ್ಲೋದಿಲ್ಲ. ಯಾಕಂತಂದರೆ ಪೂರ್ತಿಯಾಗಿ ನಾನು ಡಬಲ್ ಫೋಲ್ಡ್ನ ಮಾಡ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನೋಡಿ ಹೀಗೆ ಬರುತ್ತೆ. ಓಪನ್ ಮಾಡ್ಕೊಂಡಾಗ ಈ ರೀತಿ ಬರುತ್ತೆ. ಇದಕ್ಕೆ ಲೈನಿಂಗ್ ಬೇಕಾಗಿರೋದಿಲ್ಲ. ಬೇಕು ಅಂದರೆ ನೀವು ಲೈನಿಂಗ್ ಕೂಡ ಅಟ್ಯಾಚ್ ಮಾಡಿಕೊಂಡ್ರೆ ಇನ್ನೂ ಕೂಡ ನೀಟಾಗಿ ಕಾಣಿಸುತ್ತೆ. ನೋಡಿ ಸೈಡಲ್ಲಿ ಪೀಸ್ನ ಅಟ್ಯಾಚ್ ಮಾಡಬೇಕು. ಎಷ್ಟು ಲೇಯರ್ ಆಗಿ ಬಂದಿದೆ ಅಲ್ವಾ. ನಾನು ಹಾಕೊಂಡು ಕೂಡ ತೋರಿಸ್ತೀನಿ ನೋಡಿ. ಹೀಗೆ ನೋಡಿ ಈ ರೀತಿ ಅದು ಬಂದು ಈಗ ಒಂದಿಲ್ಲ, ಇದು ಎರಡಿದೆ. ಈ ರೀತಿ ಪೀಸ್ ಬಂದು ಎರಡಿದೆ, ಡಬಲ್ ಫೋಲ್ಡಲ್ಲಿದೆ. ಅವಾಗೇನಾಗುತ್ತೆ ನಿಮಗೆ ಸ್ವಲ್ಪ ಲೆಹಂಗಾ ಅನ್ನೋದು ಸ್ವಲ್ಪ ಬಬ್ಲಿಯಾಗಿ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಇದಿಷ್ಟು ಆಯ್ತಲ್ವಾ, ಇದನ್ನು ಎರಡು ಸೈಡ್ ಕೂಡ ಪೀಸ್ನ ಅಟ್ಯಾಚ್ ಮಾಡ್ಕೋಬೇಕು. ಇವಾಗ ನಾನು ತೋರಿಸ್ದೆ ಅಲ್ವಾ ಅದನ್ನು ಪೀಸ್ನ ಅಟ್ಯಾಚ್ ಮಾಡ್ಕೋಬೇಕು. ನಾನು ಇದರಲ್ಲಿ ಸ್ಟಿಚಿಂಗ್ ಮಾಡ್ತಾ ಇಲ್ಲ. ಯಾಕೆ ಅಂದರೆ ನಿಮಗೆ ನಾನು ಸ್ಟಿಚಿಂಗ್ ಮಾಡಿದ್ರು ಅಲ್ಲಿ ತೋರಿಸಿದ್ರು ನಿಮ್ಗೆ ಅರ್ಥ ಆಗೋದಿಲ್ಲ. ನಾನು ಇಲ್ಲೇ ಓಪನ್ ಮಾಡಿ ತೋರಿಸ್ಕೊಡ್ತೀನಿ. ಇಲ್ಲಿ ಓಪನ್ ಮಾಡಿ ತೋರಿಸಿದ್ರೆ ನಿಮಗೆ ಅರ್ಥ ಆಗುತ್ತೆ ಹೇಗೆ ಅಂತಂದ್ಬಿಟ್ಟು. ಫಸ್ಟು ಒಂದು ಪೀಸ್ನ ತಗೊಳ್ಳಿ. ಇಲ್ಲಿ ಬಂದು 2 ಪೀಸ್ ಇರುತ್ತೆ. ಸೊ 2 ಪೀಸಲ್ಲಿ ಒಂದು ಪೀಸ್ನ ಈ ರೀತಿ ತಗೊಳ್ಳಿ. ಒಂದು ಪೀಸ್ ತಗೊಂಡು ಅಲ್ಲಿಗೆ ಒಂದು ಪೀಸು ಇಟ್ಕೊಂಡಿರ್ತೀರಲ್ವ ನೋಡಿ ಅದನ್ನು ಸೈಡ್ ಕಟ್ ಮಾಡಿಬಿಡಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಸೈಡ್ ಕಟ್ ಮಾಡಿ. ಯಾಕಂತಂದರೆ ಅಲ್ಲಿ ಕೆಳಗಡೆ 2 ಪೀಸ್ನು ನಮಗೆ ಜಾಯಿಂಟ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಅದಾದಮೇಲೆ ಬೇಕಾದರೆ ನಾವು ಅದನ್ನು ಜಾಯಿಂಟ್ ಮಾಡ್ಕೋಬೋದು. ಈ ರೀತಿ ಕೆಳಗಡೆ ಪೀಸು ನೋಡಿ ಈ ರೀತಿ 2 ಸೈಡ್ ಕೂಡ ಬೇಕು ಅಂತಂದರೆ ಅಲ್ಲಿಗೆ ಒಂದೊಂದು ಮಾರ್ಕ್ ಕೂಡ ಮಾಡ್ಕೊಂಡ್ಬಿಡಿ. ಇಲ್ಲಿಗೆ ಪೀಸ್ನ ಜಾಯಿಂಟ್ ಮಾಡಬೇಕು ಅಂತಂದ್ಬಿಟ್ಟು ಒಂದು ಮಾರ್ಕ್ ಮಾಡ್ಕೊಂಡ್ಬಿಡಿ. ಆವಾಗ ನಿಮಗೆ ಈಸಿ ಆಗುತ್ತೆ. ಓಕೆನಾ? ಸೊ ನೋಡಿ ಈ ರೀತಿ ಇಟ್ಕೊಂಡು ಇಲ್ಲಿಗೆ ಒಂದು ಪೀಸ್ ಬರಬೇಕು, ಅದನ್ನು ಜಾಯಿಂಟ್ ಮಾಡ್ಕೋಬೇಕು. ಆ ರೀತಿ ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ಇನ್ನೂ ಒಂದು ಪೀಸ್ನ ತಗೋಬೇಕು. ಇನ್ನೊಂದು ಸೈಡ್ ಕೂಡ ಜಾಯಿಂಟ್ನ ಮಾಡ್ಕೋಬೇಕು. ಓಕೆನಾ? 2 ಸೈಡ್ ಕೂಡ ಅದೇ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ. ಸೊ ಇದು ಗೊತ್ತಾಯ್ತಲ್ವ, ನಾನು ಜಾಯಿಂಟ್ ಮಾಡ್ಕೊಂಡು ಬರ್ತೀನಿ. ಸೊ ನೋಡಿ ಎರಡೂ ಈ ರೀತಿ ನೀಟಾಗಿ ಇಟ್ಕೊಂಡು ಜಾಯಿಂಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಈಸಿ ಆಗುತ್ತೆ. ಸೊ ಎರಡೂ ಕೂಡ ಜಾಯಿಂಟ್ ಮಾಡಾದಮೇಲೆ ಇವಾಗ ತೋರಿಸ್ತೀನಿ ನೋಡಿ. ಸೊ ನೋಡಿ 2 ಪೀಸ್ ಕೂಡ ಜಾಯಿಂಟ್ ಆಗಿದೆ. ಕೆಳಗಡೆ ಪೀಸ್ಗಳನ್ನೂ ಕೂಡ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ನಾನು ಇವಾಗ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಅಲ್ವಾ ಅದೇ ರೀತಿ ಸುತ್ತ ಕೂಡ ಜಾಯಿಂಟ್ ಮಾಡ್ಕೊಬಿಡಿ. ಸೊಂಟದ ಹತ್ರ ಹಾಗೆಯೇ 2 ಪೀಸ್ನ ಈ ರೀತಿ ಇಟ್ಕೊಂಡು ಸೊ ಒಟ್ಟು ಇದು 4 ಪೀಸ್ ಆಯಿತು. ಫ್ರಂಟ್ಗೆ 2 ಪೀಸ್ ಬರುತ್ತೆ, ಬ್ಯಾಕ್ ಸೈಡ್ 2 ಪೀಸ್ ಬರುತ್ತೆ. ಅವಾಗೇನಾಗುತ್ತೆ ಲೇಯರ್ ಅನ್ನೋದು ತುಂಬಾ ಜಾಸ್ತಿ ಬರುತ್ತೆ. ನೋಡಿ ಹೀಗಿಟ್ಕೊಂಡು ತಿರ್ಗಾ ಮತ್ತೆ ಎರಡನ್ನೂ ಕೂಡ ಇದೆರಡು ಸೈಡ್ನೂ ಕೂಡ ಅಟ್ಯಾಚ್ ಮಾಡ್ಕೊಂಡ್ಬಿಡಿ. ಆವಾಗ ಪೂರ್ತಿಯಾಗಿ ಇದು ಫಿನಿಶ್ ಆಗುತ್ತೆ. ನೋಡಿ ಹೀಗೆ ತುಂಬಾ ದೊಡ್ಡದಾಗುತ್ತೆ. ಸೊ ನಾನು ಬಂದು ಇದು ಒಂದು ಸೀರೆಯಲ್ಲಿ ಒಂದೇ ಲೆಹಂಗಾನ ಮಾಡಿದ್ದೀನಿ. ಸೊ ನೀವು ಬೇಕು ಅಂತಂದರೆ ಇದರಲ್ಲಿ 2 ಲೆಹಂಗಾನೂ ಕೂಡ ಮಾಡ್ಕೋಬೋದು. ನೋಡಿ
ಈ ರೀತಿ ಆ ಕಡೆ ಈ ಕಡೆ ಎರಡನ್ನೂ ಕೂಡ ಅಟ್ಯಾಚ್ ಮಾಡಿ ಆಯ್ತಲ್ವ. ಎಕ್ಸ್ಟ್ರಾ ಏನಾದರೂ ಕೆಳಗಡೆ ಪೀಸ್ ನಾವು ಜಾಯಿಂಟ್ ಮಾಡಿರೋವಂಥದ್ದು ಉಳ್ಕೊಂಡಿದ್ರೆ ನೋಡಿ, ಆ ಕಡೆ ಸೈಡ್ ಕೂಡ ಜಾಯಿಂಟ್ ಮಾಡಿದ್ದೀನಿ, ಈ ಕಡೆ ಸೈಡ್ ಕೂಡ ಜಾಯಿಂಟ್ ಮಾಡಿದ್ದೀನಿ. ಎಕ್ಸ್ಟ್ರಾ ಏನಾದರೂ ಉಳ್ಕೊಂಡಿದ್ರೆ ಕಟ್ ಮಾಡಿಬಿಟ್ಟು ಕೆಳಗಡೆ ನೀವು ಬೇಕು ಅಂದರೆ ಜಿಗ್ಜಾಗ್ ಕೂಡ ಮಾಡ್ಕೋಬೋದು. ನೋಡಿ ಎಷ್ಟು ನಮಗೆ ಥಿಕ್ನೆಸ್ ಅನ್ನೋದು ಮಂದಕ್ಕೆ ಕಾಣಿಸ್ತಾ ಇದೆ ಅಲ್ವಾ, ಲೈನಿಂಗ್ ಹಾಕಿರೋ ರೀತಿಯೇ. ಅದಕ್ಕೋಸ್ಕರ ನೋಡಿ ಇದನ್ನು ಪೂರ್ತಿಯಾಗಿ ಜಿಗ್ಜಾಗ್ ಮಾಡ್ಕೊಂಡ್ಬಿಡಿ. ಇಲ್ಲ ಅಂತಂದರೆ ಮಡ್ಚಿ ನಿಮ್ಮ ಹತ್ರ ಜಿಗ್ಜಾಗ್ ಮಿಷಿನ್ ಇಲ್ಲ ಅಂತಂದರೆ ಮಡ್ಚಿ ಕೂಡ ಫೋಲ್ಡಿಂಗ್ ಮಾಡ್ಕೋಬೋದು. ಸೊ ನಾನು ಎರಡೂ ಜಿಗ್ಜಾಗ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ, ರೆಡಿ ಮಾಡಾಯಿತು, ಪೂರ್ತಿಯಾಗಿ ಇದು ರೆಡಿ ಆಯಿತು. ಸೊ ಇದಕ್ಕೆ ಬೆಲ್ಟ್ ಅಟ್ಯಾಚ್ ಮಾಡಬೇಕು. ಬೆಲ್ಟ್ನ ಅಟ್ಯಾಚ್ ಮಾಡೋಣ ಮೇಲ್ಗಡೆ. ಬೆಲ್ಟ್ ಅಟ್ಯಾಚ್ ಮಾಡೋ ಇದು ಒಂದು ಸೀರೆ ಆಗಿರೋದ್ರಿಂದ ಇದಕ್ಕೆ ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ ಅಲ್ವಾ, ಅದರಲ್ಲೇ ಬೆಲ್ಟ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಯಾಕೆ ಅಂತಂದರೆ ಬ್ಲೌಸ್ ಪೀಸಲ್ಲಿ ನಮಗೆ ಸ್ವಲ್ಪ ರಫ್ ಆಗಿದೆ ಬ್ಲೌಸ್ ಪೀಸು, ಅದಕ್ಕೋಸ್ಕರ ನಾನು ಬ್ಲೌಸ್ ಪೀಸ್ನೇ ತಗೊಂಡು ಅಟ್ಯಾಚ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ನೀವು ಬೇರೆ ಸೀರೆಯಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀರಾ ಅಂತಂದರೆ ಸೀರೆದು ಬಾರ್ಡರ್ನ ತೆಗೆದು ಕೂಡ ಹಾಕೋಬೋದು. ಫಸ್ಟು ಸೊಂಟದ ಸುತ್ತಳತೆ ಎಷ್ಟಿದೆ ಅಂತಂದ್ಬಿಟ್ಟು ಪೂರ್ತಿಯಾಗಿ ಆ ರೀತಿ ನೋಡ್ಕೊಳ್ಳಿ, ಅದನ್ನು ಡಬಲ್ ಮಾಡ್ಕೊಳ್ಳಿ. ಡಬಲ್ ಏನಕ್ಕೆ ಅಂತಂದರೆ ಸುತ್ತ ಒಂದು ರೌಂಡ್ ಬರಬೇಕಲ್ವ, ಅದಕ್ಕೋಸ್ಕರ ಡಬಲ್ ಮಾಡಿಕೊಂಡು ಈ ಬ್ಲೌಸ್ ಪೀಸ್ನು ಕೂಡ ನೋಡಿ, ಇದು ಬಂದು ಸ್ಯಾರಿಗೆ ಕೊಟ್ಟಿರೋವಂಥ ಬ್ಲೌಸ್ ಪೀಸು. ಇದು ಬಂದು ನಾನು ಮೀಶೋದಲ್ಲೇ ಬುಕ್ ಮಾಡಿದ್ದು. ಇದು ಲಿಂಕ್ ಬೇಕು ಅಂತಂದರೆ ನನ್ನ ಕೇಳಿ, ನಾನು ಲಿಂಕ್ನ ಇದರಲ್ಲಿ ಕಲರ್ಸ್ ಕೂಡ ಇದೆ. ಸೊ ಅದು ಎಷ್ಟಿದೆ ಅಷ್ಟಕ್ಕೇ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಹಾಗೆಯೇ ಅಗಲ ಬಂದು 4 ಇಂಚ್ಗೆ ನಾನು ತಗೊಂಡಿದ್ದೀನಿ. ಸೊ ಫಸ್ಟ್ ಈ ರೀತಿ ಒಂದು ಸಮನಾಗಿ ಕಟ್ ಮಾಡ್ಕೊಂಡು ಬಿಡ್ತೀನಿ ಎಕ್ಸ್ಟ್ರಾ ಪೀಸ್ ಇರೋ ಅಂಥದ್ದನ್ನು. ಇವಾಗ 4 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಬಿಡಿ. ನೋಡಿ ಈ ಕಡೆ ಕೂಡ 4 ಇಂಚಿಗೆ ಮಾರ್ಕ್ ಮಾಡಿಕೊಂಡೆ. ಯಾಕಂತಂದರೆ ಅದು ಒಂದೇ ಸಮ ಬರಬೇಕು ನೀಟಾಗಿ, ಅದಕ್ಕೋಸ್ಕರ. ಸೊ ಅರ್ಥ ಆಗ್ತಾಯಿದೆ ಅಲ್ವಾ ನಾನು ಹೇಳ್ಕೊಡ್ತಾ ಇರೋದು ನಿಮಗೆ, ಅದಕ್ಕೋಸ್ಕರನೇ ನಿಧಾನಕ್ಕೆ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಲೆಂತಿ ಆದರೂ ಪರವಾಗಿಲ್ಲ, ಸ್ವಲ್ಪ ಒಂದೇ ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗಬೇಕು ಅಂತಂದ್ಬಿಟ್ಟು ಇಷ್ಟು ನಿಧಾನಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದನ್ನು ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ನಾನು ಇವಾಗ ಇದಕ್ಕೆ ಸ್ವಲ್ಪ ಕ್ಯಾನ್ವಾಸ್ ಕೂಡ ಹಾಕ್ತೀನಿ, ಅದನ್ನು ಕೂಡ ತೋರಿಸ್ಕೊಡ್ತೀನಿ ಕ್ಯಾನ್ವಾಸ್ನ ಹೇಗೆ ಹಾಕೋದು ಅಂತ. ನೋಡಿ ಅಳತೆ ತಗೊಂಡು ಸ್ವಲ್ಪ ಎಕ್ಸ್ಟ್ರಾ ಇತ್ತು, ಎಕ್ಸ್ಟ್ರಾ ಇರೋದನ್ನು ಕಟಿಂಗ್ ಮಾಡ್ಕೋತೀನಿ. ನೋಡಿ ನಾನು ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡ್ಬಿಟ್ಟಿದೆ, ಅದಕ್ಕೋಸ್ಕರ ಏನು ಮಾಡಿದೆ ಒಂದು ಸ್ವಲ್ಪ ಕಟ್ ಮಾಡಿಕೊಂಡೆ. ಈ ರೀತಿ ಅಳತೆ ನೋಡಿಕೊಂಡು ಅದಕ್ಕಿಂತ ಒಂದು ಅರ್ಧ ಇಂಚು ಮಾತ್ರ ಎಕ್ಸ್ಟ್ರಾ ತೊಗೊಳ್ಳಿ, ಸಾಕಾಗುತ್ತೆ. ಸೊ ಇದನ್ನು ನೋಡಿ ಈಗ ಕ್ಯಾನ್ವಾಸ್ನ ತೊಗೊಂಡಿದ್ದೀನಿ, ಅದೇ ಅಳತೆಗೆ ಕ್ಯಾನ್ವಾಸ್ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಲೈನಿಂಗ್ ಅಂಗಡಿಗಳಲ್ಲಿ ಕ್ಯಾನ್ವಾಸು ಸಿಗುತ್ತೆ, ಅದನ್ನು ಇದ್ರ ಮೇಲ್ಗಡೆ ಇಟ್ಟು, ಯಾಕಂತಂದರೆ ಬೆಲ್ಟ್ ಅನ್ನೋದು ಸ್ವಲ್ಪ ರಫ್ ಆಗಿರಬೇಕಲ್ವ, ಅದಕ್ಕೋಸ್ಕರ ಇದನ್ನು ಇದ್ರ ಮೇಲ್ಗಡೆ ಇಟ್ಟು ಐರನ್ ಮಾಡಿಬಿಡ್ತು ಅಂತಂದರೆ ಅದು ಅಲ್ಲಿಗೆ ಕಚ್ಕೊಂಡು ಕೂತ್ಕೊಳ್ಳುತ್ತೆ. ಸೊ ನಾನು ನೆಕ್ಸ್ಟು ಡಿಸೈನ್ಸ್ಗಳೆಲ್ಲ ತೋರಿಸ್ತೀನಿ ಅಲ್ವಾ, ಆವಾಗ ನಿಮಗೆ ಗೊತ್ತಾಗುತ್ತೆ ಇನ್ನೂ ಕೂಡ. ಅದನ್ನು ಈ ರೀತಿ ಐರನ್ ಮಾಡಿಬಿಡ್ತು ಅಂತಂದರೆ ಅದು ಅಲ್ಲಿ ಹೋಗಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಇದನ್ನು ಈ ರೀತಿ ಇಟ್ಕೊಂಡು ಇದ್ರ ಮೇಲ್ಗಡೆ ಬರೀ ಕ್ಯಾನ್ವಾಸ್ ಒಂದನ್ನೇ ಹಾಕಿದ್ರೆ ಏನಾಗುತ್ತೆ, ಅದೇನಾದರೂ ನಾವು ವಾಶ್ ಮಾಡಿದಾಗ ಕ್ಯಾನ್ವಾಸ್ ಬಿಟ್ಕೊಂಡು ಬಿಡುತ್ತೆ. ಅದಕ್ಕೋಸ್ಕರ ಅದ್ರ ಮೇಲ್ಗಡೆ ಲೈನಿಂಗ್ ಕೂಡ ಕಟ್ ಮಾಡ್ಕೋತಾ ಇದ್ದೀನಿ ಅದೇ ಅಳತೆಗೆ. ಆ ಲೈನಿಂಗ್ನ ಅದ್ರಿಗೆ ಅಟ್ಯಾಚ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋಬೇಕು. ಇವಾಗ ನೋಡಿ ನಾನು ತೋರಿಸ್ತೀನಿ ಹೇಗೆ ಅಂತಂದ್ಬಿಟ್ಟು. ಈ ಕಡೆ ಬಟ್ಟೆ ಪೀಸ್ ಇದೆ, ಮಧ್ಯ ಕ್ಯಾನ್ವಾಸ್ ಇದೆ, ಅದ್ರ ಮೇಲ್ಗಡೆ ಈ ರೀತಿ ಲೈನಿಂಗ್ನ ಇಟ್ಟು, ಸೊ ಇದು ಬಂದು ರಫ್ ಇರೋದ್ರಿಂದ ಸ್ವಲ್ಪ ಲೈನಿಂಗ್ ಕಡೆನೇ ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಅವಾಗೇನಾಗುತ್ತೆ, ಸ್ಟಿಫಾಗಿ ಅದು ಬೆಲ್ಟ್ ಥರ ಕೂತ್ಕೊಳ್ಳುತ್ತೆ. ನಮಗೆ ಹಾಕಿದಾಗ ಸ್ಟಿಚ್ ಮಾಡಿದಾಗ ಅದು ಬೆಲ್ಟ್ ಥರ ಕೂತ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾನು ಅದನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಪೂರ್ತಿಯಾಗಿ ಎರಡೂ ಸೈಡ್ ಕೂಡ ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಸೊ ನೀವು ಬಾರ್ಡರ್ ಸೀರೆಗಳನ್ನ ಸ್ಟಿಚ್ ಮಾಡ್ತಾ ಇದ್ದೀರಾ, ಅಥವಾ ಬಾರ್ಡರ್ ಸೀರೆಲ್ ಮಾಡ್ತಾ ಇದ್ದೀರಾ, ಇಲ್ಲ ಫ್ಯಾನ್ಸಿ ಸೀರೆಲ್ ಮಾಡ್ತಾ ಇದ್ದೀರಾ ಅಂತಂದರೆ, ಫ್ಯಾನ್ಸಿ ಸೀರೆ ಆದರೂ ಅಷ್ಟೇ ಈ ರೀತಿ ಮಧ್ಯೆ ಕ್ಯಾನ್ವಾಸ್ನ ಇಟ್ಕೊಳ್ಳಿ. ಸೊ ಲೈನಿಂಗ್ನ ಇಟ್ಕೊಳ್ಳಿ, ಆವಾಗ ಸ್ವಲ್ಪ ಸ್ಟಿಫಾಗಿ ಕೂರುತ್ತೆ. ಇಲ್ಲ ನಿಮ್ಮ ಹತ್ರ ಕ್ಯಾನ್ವಾಸ್ ಇಲ್ಲ ಅಂತಂದರೆ ಲೈನಿಂಗ್ನ 2 ಲೈನಿಂಗ್ನ ತಗೊಂಡು ಮಧ್ಯದಲ್ಲಿ ಹಾಕ್ಕೊಳ್ಳಿ. ಆವಾಗ ಕೂಡ ಸ್ವಲ್ಪ ಒರಟಾಗಿ ಕೂತ್ಕೊಳ್ಳುತ್ತೆ. ಒರಟಾಗಿರೋವಂಥ ಬಟ್ಟೆನ ಮಧ್ಯದಲ್ಲಿ ಕೂಡ ಹಾಕೋಬೋದು ನೀವು. ಸೊ ಲೈನಿಂಗ್ ಪೀಸ್ನ ನೀವು ಹಾಕ್ಕೊಂಡಿಲ್ಲ, ಇಲ್ಲಾಂದರೆ ಬ್ಲೌಸ್ ಪೀಸ್ ಇದ್ದರೆ ಅದನ್ನು ಕೂಡ ಹಾಕೋಬೋದು. ಎಲ್ಲರ ಮನೆಯಲ್ಲೂ ಕೂಡ ವೇಸ್ಟ್ ಆಗಿರೋಂಥ ಬ್ಲೌಸ್ ಪೀಸ್ ಇದ್ದೇ ಇರುತ್ತೆ ಅಲ್ವಾ. ಸೊ ಅದನ್ನು ಕೂಡ ನೀವು ಹಾಕೋಬೋದು. ಇದಾದಮೇಲೆ ಇವಾಗ ಸೊಂಟದ ಹತ್ರ ತಗೊಳ್ಳೋಣ. ಸೊ ಸೊಂಟದ ಹತ್ರ ತಗೊಂಡು ಇವಾಗ ಇದಕ್ಕೆ ಸ್ವಲ್ಪ ಸೈಡಲ್ಲಿ ಒಂದು ಸ್ವಲ್ಪ ಪೀಸ್ನ ಬಿಟ್ಟಿದೆ ಅಟ್ಯಾಚ್ ಮಾಡುವಾಗ. ಸಾರಿ, ನಾನು ನಿಮಗೆ ಇದನ್ನು ಹೇಳಿಲ್ಲ. ಸೈಡ್ ಅಟ್ಯಾಚ್ ಮಾಡ್ತೀರಾ ಅಲ್ವಾ, ಆಲ್ರೆಡಿ ಅಟ್ಯಾಚ್ ಮಾಡಿದ್ದೀರಾ ಅಂದರೆ ಒಂದು 2 ಇಂಚಷ್ಟು ಬಟ್ಟೆನ ಬಿಚ್ಕೊಳ್ಳಿ ಸೈಡಲ್ಲಿ. ಯಾಕೆ ಅಂತಂದರೆ ಅದು ನಿಮಗೆ ದಾರನ ಹಾಕಿ ಕಟ್ಟಿದಾಗ ಏನಾಗುತ್ತೆ, ಅಲ್ಲಿ ಸ್ವಲ್ಪ ನೀಟಾಗಿ ಕೂತ್ಕೊಳ್ಳುತ್ತೆ, ಅದಕ್ಕೋಸ್ಕರ ಅಷ್ಟೇ. ಸೊ ಇದಿಷ್ಟು ಆದಮೇಲೆ ಇದನ್ನು ಇದ್ರ ಮೇಲ್ಗಡೆ ಫಸ್ಟು ನಾವು ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ಕೊಂಡ್ಬಿಡಿ ಸೈಡಲ್ಲಿ. ಯಾಕೆ ಅಂತಂದರೆ ಅದು ನಿಮಗೆ ಮಡಚಿ ಫೋಲ್ಡ್ ಮಾಡಿದಾಗ ಸರಿ ಹೋಗುತ್ತೆ. ಅದಕ್ಕೋಸ್ಕರ ಫಸ್ಟು ಮುಂಭಾಗನ
ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಒಂದು ಹೊಲಿಗೆನ ಹಾಕ್ಕೊಂಡ್ಬಿಡಿ. ಓಕೆನಾ? ಇವಾಗ ಇದನ್ನು ಇಟ್ಟು ಸ್ಟಿಚ್ ಮಾಡಿಕೊಂಡ್ರೆ ಸರಿ ಬರುತ್ತೆ ಅಂತ ಅಷ್ಟೇ. ಸೊ ನೋಡಿ, ಈ ರೀತಿ ಲೆಹೆಂಗಾನ ಫಸ್ಟ್ ಇಟ್ಕೊಂಡು 2 ಕಡೆನೂ ಕೂಡ ಈ ರೀತಿ ಇಟ್ಕೊಂಡು ಫಸ್ಟ್ ಅದ್ರ ಮೇಲ್ಗಡೆ ಇಟ್ಟು ಒಂದು ಅರ್ಧ ಇಂಚಷ್ಟು ರಫ್ ಮಾಡ್ಕೊಳ್ಳಿ. ರಫ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. 2 ಸೈಡ್ ಕೂಡ ಅದೇ ರೀತಿ ಮಾಡಿ. ಇದು ಬಂದು ನಾನು ಸೀದಾನೇ ಇಟ್ಕೊಂಡಿದ್ದೀನಿ. ಸೊ ಸೀದಾನೇ ಇಟ್ಕೊಳ್ಳಿ, ಉಲ್ಟಾ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಸೀದಾ ಇಟ್ಕೊಂಡು ಇದನ್ನು ಮೇಲ್ಗಡೆ ಇದನ್ನು ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೋಬೇಕು. ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸೊ ನಾನು ತೋರಿಸಿದ್ದೀನಿ ಅಲ್ವಾ ಹೇಗೆ ಕಾಣಿಸ್ತಾ ಇದೆ. ನನ್ನ ಮಗಳು ವೇರ್ ಮಾಡಿದಾಗಲೇ ನಿಮಗೆ ತೋರಿಸಿದ್ದೀನಿ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು. ಈ ರೀತಿ ಹಾಕ್ಕೊಂಡು ಲಾಸ್ಟಲ್ಲಿ ಉಳ್ಕೊಂಡಿರುತ್ತೆ ಅಲ್ವಾ, ಅದನ್ನು ಕೂಡ ಒಂದು ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡ್ಬಿಡಿ. ಯಾಕೆ ಅಂದರೆ ಫಸ್ಟ್ ನಾವು ಫೋಲ್ಡಿಂಗ್ ಮಾಡ್ಕೊಂಡಿದ್ವಿ ಅಲ್ವಾ, ಲಾಸ್ಟಲ್ಲೂ ಕೂಡ ಅದೇ ರೀತಿ ನೀಟಾಗಿ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡಿಕೊಂಡು ಮತ್ತು ಕೆಳಗಡೆ ಕೂಡ ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಹೊಲಿಗೆನ ಹಾಕ್ಕೊಂಡ್ಬಿಡಿ. ಸೊ ಇದಕ್ಕೆಲ್ಲ ಪೂರ್ತಿಯಾಗಿ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಯಾಕಂತಂದರೆ ಕೆಳಗಡೆ ನಮಗೆ ಸುತ್ತ ಲೆಹೆಂಗ ಅನ್ನೋದು ತುಂಬಾ ಲೆಂತ್ ಇರುತ್ತೆ, ಹಾಗೆಯೇ ಭಾರ ಕೂಡ ಇರುತ್ತೆ ಅಲ್ವಾ. ಅದಕ್ಕೋಸ್ಕರ ಏನು ಮಾಡಬೇಕು, ನೀವು ಈ ರೀತಿ ಡಬಲ್ ಸ್ಟಿಚ್ನ ಹಾಕ್ಕೊಳ್ಳೇಬೇಕಾಗುತ್ತೆ. ಇಲ್ಲೂ ಕೂಡ ಅಷ್ಟೇ ಡಬಲ್ ಸ್ಟಿಚ್ ಹಾಕ್ಕೊಂಡಾದಮೇಲೆ ಅದನ್ನು ಓಪನ್ ಮಾಡ್ಕೋಬೇಕು. ಈ ರೀತಿ ನಾನು ತೋರಿಸ್ತೀನಿ. ಇಲ್ಲ ನಿಮಗೆ ದೊಡ್ಡದಾಗಿ ಬೇಕು ಅಂದರೆ ದೊಡ್ಡದಾಗಿ ಕೂಡ ಹಾಕೋಬೋದು. ನಾನು 2 ಇಂಚಷ್ಟು ಸಾಕು ಅಂದ್ಬಿಟ್ಟು 2 ಇಂಚ್ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಇದನ್ನು ಈ ರೀತಿ ಓಪನ್ ಮಾಡಿಕೊಂಡು ಇದ್ರ ಮೇಲ್ಗಡೆ ಕೂಡ ಪೂರ್ತಿಯಾಗಿ ಹೊಲಿಗೆ ಹಾಕ್ಕೊಳ್ಳಿ. ಆವಾಗ ಬಟ್ಟೆ ಆ ಕಡೆ ಈ ಕಡೆ ಹೋಗೋದಿಲ್ಲ, ತುಂಬಾ ನೀಟಾಗಿ ಕೂತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಇದಕ್ಕೆ ಬೇಕು ಅಂದರೆ ದಾರ ಹಾಕೋಬೋದು, ಇಲ್ಲ ಅಂತಂದರೆ ಉಕ್ಸ್ ಕೂಡ ಹಾಕೋಬೋದು. ನೀವು ನಿಮ್ಮ ಚಾಯ್ಸ್, ನಿಮಗೆ ಏನು ಬೇಕಾಗುತ್ತೆ ಅಲ್ವಾ ಅದನ್ನು ಹಾಕೋಬೋದು. ನೋಡಿ, ಇದನ್ನು ಈ ರೀತಿ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಂಡು ಬಿಡೋಣ. ಸೊ ಸ್ಟಿಚ್ ಮಾಡ್ಕೊಂಡಾದಮೇಲೆ ಒಂದು 1/4 ಇಂಚಷ್ಟು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಮತ್ತೆ ನಾವು ಹೊಲಿಗೆ ಹಾಕಿದ್ವಿ ಅಲ್ವಾ ಅದ್ರ ಮೇಲ್ಗಡೆ ಫೋಲ್ಡ್ ಮಾಡ್ಕೋಬೇಕು. ನಾನು ಇವಾಗ ತೋರಿಸ್ಕೊಡ್ತೀನಿ ಹೇಗೆ ಅಂದ್ಬಿಟ್ಟು. ನೋಡಿ, ಈ ರೀತಿ ಒಂದು ಫೋಲ್ಡ್ ಮಾಡಿಕೊಂಡು ಫಸ್ಟು ಸ್ಟಿಚ್ ಹಾಕ್ಕೊಂಡ್ಬಿಡಿ. ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಹಾಗೆಯೇ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಬೋದಿತ್ತು, ಬಟ್ ಬಿಗಿನರ್ಸ್ಗೆ ಗೊತ್ತಾಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಫಸ್ಟು ಒಂದು 1/4 ಇಂಚಷ್ಟು ಬಟ್ಟೆನ ಈ ರೀತಿ ಪೂರ್ತಿಯಾಗಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ನೋಡಿ, ಹೀಗೆ ಫೋಲ್ಡಿಂಗ್ ಮಾಡ್ಕೊಂಡ್ರಿ ಅಲ್ವಾ. ಫೋಲ್ಡಿಂಗ್ ಮಾಡ್ಕೊಂಡಾದಮೇಲೆ ಇದನ್ನು ತೆಗೆದು ಈ ರೀತಿ ಒಳಗಡೆ ಇಟ್ಕೋಬೇಕು. ಈಚೆ ಬಿಡೋದಕ್ಕೆ ಹೋಗಬೇಡಿ, ಅದು ಕಾಣಿಸುತ್ತೆ ಬಟ್ಟೆ, ನಿಮಗೆ ಅಷ್ಟು ನೀಟಾಗಿ ಫಿನಿಶಿಂಗ್ ಕಾಣೋದಿಲ್ಲ. ಸೊ ಈ ರೀತಿ ಇಟ್ಕೊಂಡು ನೋಡಿ, ಹೀಗೆ ಇಟ್ಕೊಂಡು ಅದ್ರ ಮೇಲ್ಗಡೆ ಸ್ಟಿಚ್ ಹಾಕ್ಕೊಳ್ಳಿ. ಅದಕ್ಕೂ ಮುಂಚೆ ಈ ರೀತಿ ದಾರನ ರೆಡಿ ಮಾಡಿ ಇಟ್ಕೊಂಡ್ಬಿಡಿ. ಸೊ ಇದರದ್ದೇನು ಸ್ಟಿಚಿಂಗ್ ವಿಡಿಯೋ ತೋರಿಸಿಲ್ಲ, ಯಾಕಂದರೆ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಅಲ್ವಾ. ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಅದನ್ನು ಮಧ್ಯಕ್ಕೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇನ್ನೊಂದು ಸಲ ನಾವು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ಅಷ್ಟೇ. ಮಧ್ಯದಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಹೋಗೋದು. ನೋಡಿ, ಬಟ್ಟೆನ ಬಂದು ಒಳಗಡೆ ತಳ್ಕೊಂಡು ಈ ರೀತಿ ಸ್ಟಿಚ್ ಮಾಡಿದ್ರೆ ನಿಮಗೆ ಫಿನಿಶಿಂಗ್ ನೀಟಾಗಿ ಕಾಣಿಸುತ್ತೆ. ಅಲ್ಲಿ ಸ್ವಲ್ಪನೂ ಕೂಡ ಎಕ್ಸ್ಟ್ರಾ ಬಟ್ಟೆ ಅನ್ನೋದು ಕಾಣಿಸೋದಿಲ್ಲ. ನೋಡಿ, ಹೀಗೆ ನಾವು ಮೊದಲು ಸ್ಟಿಚ್ ಮಾಡಿದ್ವಿ ಅಲ್ವಾ, ಅದು ಸ್ವಲ್ಪನೂ ಕೂಡ ಕಾಣಿಸೋದಿಲ್ಲ. ಆ ರೀತಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ ಪೂರ್ತಿಯಾಗಿ. ಸೊ ಇದು ನಿಮಗೆ ಅರ್ಥ ಆಯ್ತಲ್ವಾ, ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಸೊ ನೀವು ಒಂದು ಅರ್ಧ ಗಂಟೆಯಲ್ಲೆಲ್ಲ ಈ ರೀತಿ ಲೆಹೆಂಗನ ರೆಡಿ ಮಾಡ್ಕೋಬೋದು. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಮತ್ತೆ ಅದಕ್ಕೆ ಡಬಲ್ ಸ್ಟಿಚ್ ಹಾಕೋಬೇಕು. ನಾನು ಹೇಳಿದೆ ಅಲ್ವ, ಪ್ರತಿಯೊಂದಕ್ಕೂ ಕೂಡ ನೀವು ಉಲ್ಟಾ ತಿರುಗಿಸಿ ಮೇಲೊಂದು ಸ್ಟಿಚ್ ಹಾಕ್ತು ಅಂತಂದರೆ ನಿಮಗೆ ಫಿನಿಶಿಂಗ್ ಕೂಡ ಕಾಣಿಸುತ್ತೆ. ಹಾಗೆಯೇ ಸ್ಟಿಫಾಗಿ ಕೂಡ ಇರುತ್ತೆ, ಸ್ವಲ್ಪ ಒರಟಾಗಿ ಸ್ಟಿಫಾಗಿರುತ್ತೆ. ಹಾಗೆಯೇ ಮೇಲ್ಗಡೆ ಕೂಡ ನಾನು ಒಂದು ಹೊಲಿಗೆನ ಹಾಕೋತಾ ಇದ್ದೀನಿ. ದಾರನ ಸೇರಿಸಿ ಹಾಕಬೇಡಿ, ಮಧ್ಯಕ್ಕೆ ದಾರನ ಸ್ವಲ್ಪ ಈ ರೀತಿ ತಳ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಎಡ್ಜಸ್ಸಲ್ಲೂ ಕೂಡ ಬೇಕು ಅಂದರೆ ಹಾಕೋಬೋದು, ಇದೇನು ಅವಶ್ಯಕತೆ ಏನಿಲ್ಲ. ನಾನು ನೀಟಾಗಿ ಕಾಣಿಸುತ್ತೆ ಅಂತಂದ್ಬಿಟ್ಟು ಹಾಕಿದೆ. ನೋಡಿ, ಈ ರೀತಿ ಲಂಗ ಅನ್ನೋದು ಪೂರ್ತಿಯಾಗಿ ರೆಡಿ ಆಯಿತು. ತೋರಿಸ್ತೀನಿ ನಾನು ಎಷ್ಟು ನೀಟಾಗಿ ಬಂದಿದೆ ಅಂದ್ಬಿಟ್ಟು. ನೋಡಿ, ಪೂರ್ತಿಯಾಗಿ ರೆಡಿ ಆದಮೇಲೆ ಈ ರೀತಿ ಇದೆ. ಸೊ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ನಾವು ಸ್ಟಿಚ್ ಮಾಡ್ಕೋಬೋದು ಅಂತ. ಇದು ಡಬಲ್ ಲೇಯರ್ ಬಂದಿದೆ. ಇದಕ್ಕೆ ಬೇಕು ಅಂತಂದರೆ ಕೆಳಗಡೆ ನೀವು ಕುಚ್ಚು ಕೂಡ ಹಾಕೋಬೋದು, ಬೇಡ ಅಂತಂದರೆ ಹಾಗೆಯೇ ನೀವು ದಾರನ ಕಟ್ಬಿಟ್ಟು ಒಳಗಡೆ ಬಿಟ್ಕೋಬೋದು. ಇಲ್ಲಾಂತಂದರೆ ಇವಾಗ ಬೇಕು ಅಂತಂದರೆ ಕುಚ್ಚು ಕೂಡ ಇದೆ ಅಲ್ವಾ, ಆ ರೀತಿ ಕೂಡ ನೀವು ಕೆಳಗಡೆ ಡಜಲ್ಸ್ನ ಕೂಡ ಹಾಕೋಬೋದು. ಈ ರೀತಿ ನೋಡಿ, ಒಂದು ಪೂರ್ತಿ ಸೀರೆಯಲ್ಲಿ ಸ್ಟಿಚ್ ಮಾಡಿರೋವಂಥದ್ದು. ಹಾಗೆಯೇ ಇದು ಬಂದು ಡಬಲ್ ಲೇಯರ್ ಇದೆ. ಇದಾದಮೇಲೆ ಇವಾಗ ಬ್ಲೌಸ್ನ ಮೇಲ್ಗಡೆ ಬ್ಲೌಸ್ನ ಸ್ಟಿಚ್ ಮಾಡೋದಕ್ಕೆ ನನ್ನ ಮಗಳದು ಬ್ಲೌಸ್ದು ಅಳತೆ ಇಲ್ಲ. ಸೊ ಬಾಡಿ ಮೆಸರ್ಮೆಂಟ್ ತಗೊಳ್ಳೋಣ ಅಂತಂದರೆ ಅವಳು ಇರಲಿಲ್ಲ ಆವಾಗ. ಅದಕ್ಕೋಸ್ಕರ ಏನು ಮಾಡಿದೆ, ನಾನು ಒಂದು ಟಾಪ್ನ ತಗೊಂಡಿದ್ದೀನಿ. ಈ ರೀತಿ ಟಾಪ್ನ ತಗೊಂಡು
ಅದಕ್ಕೆ ಒಂದು 2 ಇಂಚಷ್ಟು ಎಕ್ಸ್ಟ್ರಾನ ನಾವು ಎಷ್ಟು ಅಳತೆನ ತಗೊಂಡಿರ್ತೀವಿ ಅದಕ್ಕಿಂತ 2 ಇಂಚು ಎಕ್ಸ್ಟ್ರಾ ತಗೊಂಡು ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡ್ಕೊಂಡಾದಮೇಲೆ ಫಸ್ಟ್ 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಪೂರ್ಣ ಉದ್ದನ ತಗೋಬೇಕು. ನಿಮಗೆ ಜಾಸ್ತಿ ಲೆಂತ್ ಬೇಡ ಅಂತಂದರೆ ಕಡಿಮೆನೇ ತಗೊಳ್ಳಿ. ಇಲ್ಲ ನಾನು ಇವಾಗ ಸ್ಟಿಚ್ ಮಾಡಿದ್ದೀನಿ ಅಲ್ವಾ, ನಾರ್ಮಲಾಗಿ ಆ ಲೆಂತ್ ಬೇಕು ಅಂದರೆ ನೀವು ನಾರ್ಮಲಾಗಿ ಎಷ್ಟು ಲೆಂತ್ ಇದೆ ಅಲ್ವಾ ಅಷ್ಟು ಲೆಂತ್ನ ತಗೊಳ್ಳಿ. ತಗೊಂಡಾದಮೇಲೆ ಎರಡನ್ನೂ ಕೂಡ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಒಂದೇ ಸಮ ಬರೋ ಥರ ಮಾಡ್ಕೊಳ್ಳಿ. ಫ್ರಂಟ್ ಮತ್ತು ಬ್ಯಾಕು ಎರಡೂ ಕೂಡ ಒಂದೇ ಸಮ ಇರಬೇಕು. ಯಾಕಂತಂದರೆ ಇವಾಗ ಇದು ನಾರ್ಮಲ್ ಏನು ಬ್ಲೌಸ್ ಅಲ್ಲ, ಸೊ ಲೆಹೆಂಗಾ ಬ್ಲೌಸ್ ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ಸ್ಟಿಚ್ ಮಾಡಿದ್ದೀನಿ. ಅದಕ್ಕೋಸ್ಕರ ನಾರ್ಮಲ್ ಬ್ಲೌಸ್ನೇ ಸ್ಟಿಚ್ ಮಾಡ್ತೀರಾ ಅಂದರೆ ನೀವು ಹೇಗೆ ಬ್ಲೌಸ್ ಮೆಜರ್ಮೆಂಟ್ ತೊಗೊಂಡು ಸ್ಟಿಚ್ ಮಾಡ್ಕೋತೀರಾ ಅದೇ ರೀತಿ ಸ್ಟಿಚ್ ಮಾಡ್ಬೋದು. ಇದಕ್ಕೆ ನೆಕ್ ವಿಡ್ತ್ ಬಂದು ನಾನು 3 ಇಂಚನ್ನ ಇಟ್ಕೊಳ್ತಾ ಇದ್ದೀನಿ. ಏನಕ್ಕೆ 3 ಇಂಚು ಅಂತಂದರೆ 1 ಇಂಚು ನಾನು ಲೆಹೆಂಗದ್ದು ಕೆಳಗಡೆ ಫ್ಯಾಬ್ರಿಕ್ ಇತ್ತು ಅಲ್ವಾ ಅದನ್ನು ಹಾಕೋತೀನಿ. ಈ ರೀತಿ ಕಟ್ ವರ್ಕಲ್ಲಾದರೂ ಹಾಕ್ಬೋದು, ಇಲ್ಲ ನಾರ್ಮಲ್ ಆಗಾದರೂ ಹಾಕ್ಬೋದು. ಒಂದು ಸಲ ಯೋಚನೆ ಮಾಡ್ತಾಯಿದ್ದೀನಿ ಹೇಗೆ ಹಾಕೋದು ಅಂತ. ಅದಾದಮೇಲೆ ಫ್ರಂಟ್ ಉದ್ದ ಬಂದು 6.5 ತಗೊಂಡಿದ್ದೀನಿ. ಸೊ ಅದು ಬಂದು 1.5 ಇಂಚಷ್ಟು ನಮಗೆ ಅದು ಬಟ್ಟೆ ಹೋಗುತ್ತೆ. ನಾನು ಸ್ಟಿಚಿಂಗಲ್ಲಿ ತೋರಿಸ್ತೀನಿ, ಆಗ ಗೊತ್ತಾಗುತ್ತೆ ನಿಮಗೆ ಹೇಗೆ ಅಂದ್ಬಿಟ್ಟು. ಇವಾಗ ಹೇಳಿದ್ರೆ ನಿಮಗೆ ಅರ್ಥ ಆಗೋದಿಲ್ಲ. ಸೊ ನೋಡಿ 2 ಇಂಚಷ್ಟು ನೆಕ್ ಬಿಡ್ತು. ಇಲ್ಲಿ ಎಕ್ಸ್ಟ್ರಾ ನಾನು 1 ಇಂಚು ಎಕ್ಸ್ಟ್ರಾ ಹಾಕಿದ್ದೀನಿ ಅಲ್ವಾ, ಅದು 1 ಇಂಚಿಗೆ ಬಂದು ಲೆಹೆಂಗದ್ದು ಬಟ್ಟೆನ ನಾನು ಅಲ್ಲಿಗೆ ಅಟ್ಯಾಚ್ ಮಾಡ್ತೀನಿ. ಆವಾಗ ಅದು ನೆಟ್ಟೆಡ್ ಥರ ಕಾಣಿಸುತ್ತೆ. ಸೊ 5 ಇಂಚು ಆರ್ಮಲ್ನ ತಗೋತಾ ಇದ್ದೀನಿ. ಹಾಗೆಯೇ ಅರ್ಧ ಇಂಚ್ಗೆ ರೌಂಡ್ ಶೇಪ್ ಕೊಡ್ತಾ ಇದ್ದೀನಿ. ಫ್ರಂಟ್ ಮತ್ತು ಬ್ಯಾಕು ಎರಡು ಯಾವುದೇ ರೀತಿ ಚೇಂಜಸ್ ಇಲ್ಲ. ಸೊ ಎರಡೂ ಒಂದೇ. ಹಾಗೆಯೇ ಈ ರೀತಿ ಕರು ಸ್ಕೇಲಲ್ಲಿ ಫ್ರಂಟಲ್ಲಿ ಈ ರೀತಿ ಕೊಡ್ತಾ ಇದ್ದೀನಿ. ಫ್ರಂಟಲ್ಲಿ ಏನಕ್ಕೆ ಅಂತಂದರೆ ಸೊ ಈ ರೀತಿ ಚೆನ್ನಾಗಿ ಕಾಣಿಸುತ್ತೆ. ಅದು ವೇರ್ ಮಾಡಿದಾಗ ಸ್ವಲ್ಪ ಸ್ಟೈಲಿಶ್ ಆಗಿ ಕಾಣಿಸುತ್ತೆ. ಈಗ ನಾರ್ಮಲಾಗಿ ಬ್ಲೌಸ್ ಹೊಲ್ದುಬಿಟ್ರೆ ಅದು ಲಂಗ ಬ್ಲೌಸ್ ಥರ ಆಗೋಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸ್ಟೈಲಿಶ್ ಆಗಿ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ಏನು ಮಾಡಿದ್ದೀನಿ, ಫ್ರಂಟಲ್ಲಿ ಈ ರೀತಿ ಲುಕ್ ಕೊಟ್ಟಿದ್ದೀನಿ. ಓಕೆನಾ, ಈ ರೀತಿ ಇದೆ ಫ್ರಂಟಲ್ಲಿ ನೋಡಿ ಹೀಗೆ. ಇದನ್ನು ಇವಾಗ ಕಟಿಂಗ್ ಮಾಡ್ಕೊಂಡು ಬಿಡೋಣ. ಬ್ಯಾಕಲ್ಲಿ ಇನ್ನೂ ನಾನು ಕಟಿಂಗ್ ಮಾಡಿಲ್ಲ, ಫ್ರಂಟಲ್ಲಿ ಕಟ್ ಮಾಡ್ಕೊಂಡು ಬಿಡೋಣ. ಸೊ ಫ್ರಂಟ್ ಮತ್ತು ಬ್ಯಾಕ್ ಯಾವುದೇ ರೀತಿ ಶೇಪ್ ತೆಗಿತಾ ಇಲ್ಲ, 5 ಇಂಚ್ಗೆ ಕಟ್ ಮಾಡಿದ್ದೀನಿ. ಲೆಹಂಗಕ್ಕೇನು ಶೇಪ್ ತೆಗಿಯೋಂಥ ಅವಶ್ಯಕತೆ ಇರೋದಿಲ್ಲ. ಯಾಕಂತಂದರೆ ಸ್ವಲ್ಪ ಲೂಸಾಗಿ ಸ್ಟಿಚ್ ಮಾಡಿರ್ತೀವಿ ಅಲ್ವಾ, ಅದಕ್ಕೋಸ್ಕರ ಫಸ್ಟ್ ಈ ರೀತಿ ಅಳತೆಗೆ ನಾನು ಕಟ್ ಮಾಡ್ಕೊಂಡು ಬಿಡ್ತೀನಿ. ಇದಾದಮೇಲೆ ಭುಜಾನೂ ಕೂಡ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ. ಈ ರೀತಿ ಕಟ್ ಮಾಡ್ಕೊಂಡಾದಮೇಲೆ ಫ್ರಂಟ್ ಒಂದು ನಮಗೆ ರೆಡಿ ಆಗೋಯಿತು. ಸೊ ಇದಾದಮೇಲೆ ಇವಾಗ ಬ್ಯಾಕ್ನ ರೆಡಿ ಮಾಡ್ಕೋಬೇಕು. ಬ್ಯಾಕ್ ಹೇಗೆ ಅಂತಂದರೆ ನಿಮಗೆ ಯಾವ ಡಿಸೈನ್ ಬೇಕೋ ಅದು ಹಾಕೋಬೋದು. ಅದಕ್ಕೂ ಮುಂಚೆ ನಾವು ಈ ರೀತಿ ಕರು ಸ್ಕೇಲಲ್ಲಿ ಹಾಕಿದ್ವಿ ಅಲ್ವಾ, ಅದನ್ನು ಕೂಡ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಡು ಬಿಡಿ. ಇದಕ್ಕೆ ಬೇಕು ಅಂದರೆ ನೀವು ಕ್ಯಾನ್ವಾಸ್ ಕೂಡ ಹಾಕೋಬೋದು. ನಾನು ಏನಕ್ಕೆ ಹಾಕ್ತಾಯಿಲ್ಲ ಅಂತಂದರೆ ಬ್ಲೌಸ್ ಪೀಸ್ ಬಂದು ಸ್ವಲ್ಪ ರಫ್ ಆಗಿದೆ. ಅದು ನಮಗೆ ರಫ್ ಆಗಿರೋದ್ರಿಂದ ಏನಾಗುತ್ತೆ, ಹಾಗೆಯೇ ಸ್ಟಿಚ್ ಮಾಡಿದ್ರು ಕೂಡ ಅದು ಕೂತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಇದಾದಮೇಲೆ ಬ್ಯಾಕ್ ಡಿಸೈನ್ ಆಲ್ರೆಡಿ ನಾವು ಸ್ಟಿಚ್ ಮಾಡಿರೋದಿತ್ತು ಅಲ್ವಾ, ಲೆಂತ್ ತಗೋತಾ ಇದ್ದೀನಿ. ನಿಮಗೆ ಜಾಸ್ತಿ ಬ್ರಾಡಾಗಿ ಬೇಕು ಅಂದರೂ ಕೂಡ ಮಾಡ್ಕೋಬೋದು. ಸೊ ಇಷ್ಟೇ ಸಾಕು ಅಂದ್ಬಿಟ್ಟು ನಾನು ಈ ರೀತಿ ಇಟ್ಕೊಂಡೆ. ನಾನು ಮಾರ್ಕ್ ಮಾಡುವಾಗ ಡಿಸೈನ್ ಸ್ವಲ್ಪ ಚೇಂಜ್ ಮಾಡಿದೆ ಅಷ್ಟೇ. ಈ ರೀತಿ ಬಂದು ಟೆಂಪಲ್ ಡಿಸೈನ್ ಕೊಡೋಣ ಅಂದ್ಕೊಂಡೆ, ಟೆಂಪಲ್ ಡಿಸೈನ್ ಬೇಡ ಅನ್ನಿಸ್ತು. ಅದಕ್ಕೋಸ್ಕರ ಏನು ಮಾಡಿದೆ, ಈ ರೀತಿ ಶೇಪ್ನ ಕೊಟ್ಟೆ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕೂಡ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಸೊ ಓಕೆನಾ, ಇದಿಷ್ಟು ಆಯಿತು. ಇದಿಷ್ಟು ಆದಮೇಲೆ ಇದನ್ನು ಬ್ಲೌಸ್ ಪೀಸ್ನ ಇವಾಗ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೊಳ್ಳಿ ಅದ್ರ ಮೇಲ್ಗಡೆ ಇಟ್ಟು ಅಷ್ಟೇ. ಸೊ ಬ್ಲೌಸ್ ಪೀಸಲ್ಲೇನು ಎಕ್ಸ್ಟ್ರಾ ಕಟ್ ಮಾಡಬೇಕು ಅಂತೇನಿಲ್ಲ. ನಾರ್ಮಲಾಗಿ ಇದು ಲೈನಿಂಗ್ ಎಷ್ಟಿದೆ ಅಲ್ವಾ ಅದೇ ಅಳತೆಗೆ ನೀಟಾಗಿ ಕಟ್ ಮಾಡ್ಕೊಂಡು ಬಿಡಿ. ನೋಡಿ ಹೀಗೆ ಕಟ್ ಮಾಡಿಕೊಂಡು ಸೊ ಇದಿಷ್ಟು ಆದಮೇಲೆ ಇವಾಗ ಇದನ್ನೆಲ್ಲ ಸ್ಟಿಚ್ ಮಾಡ್ಕೊಂಡು ಬಿಡೋಣ. ನಾನು ಇದರಲ್ಲಿ ಫುಲ್ ಸ್ಲೀವ್ಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ನಿಮಗೆ ನಾನು ವೀಡಿಯೋಗೆ ಆನ್ ಮಾಡಿದ್ದೆ, ಬಟ್ ಫುಲ್ ಸ್ಲೀವ್ಸ್ ಕಟ್ ಮಾಡೋದು ವೀಡಿಯೋ ಆಗಿಲ್ಲ. ನಾನು ತೋರಿಸ್ಕೊಡ್ತೀನಿ, ಹಾಗೇ ತೋರಿಸ್ಕೊಡ್ತೀನಿ ಹೇಗೆ ಅಂತಂದ್ಬಿಟ್ಟು. ಇವಾಗ ಫಸ್ಟ್ ಫ್ರಂಟ್ ಸ್ಟಿಚ್ ಮಾಡ್ಕೊಳ್ಳೋಣ. ನಾವು ಫಸ್ಟ್ ಶೇಪ್ನ ಹೇಗೆ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ, ಅದೇ ಶೇಪಲ್ಲಿ ಫಸ್ಟ್ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ಅದಾದ ನಂತರ ನಾವು ನೆಟ್ಟೆಡ್ನ ಯೂಸ್ ಮಾಡ್ಕೋಬೇಕು. ನಾನು ಫಸ್ಟ್ ಇದನ್ನೆಲ್ಲ ಸ್ಟಿಚ್ ಮಾಡ್ಕೊಂಡು ಬಿಡ್ತೀನಿ. ಅದಾದಮೇಲೆ ನಾನು ಹೇಗೆ ನೆಟ್ಟೆಡ್ನ ಅಟ್ಯಾಚ್ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ. ಇವಾಗ ಫ್ರಂಟ್ ನಾವು ಯಾವ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅದೇ ರೀತಿ ಅದನ್ನು ಕಟಿಂಗ್ ಮಾಡ್ಕೊಳ್ಳಿ. ಕಟಿಂಗ್ ಮಾಡ್ಕೊಂಡಾದಮೇಲೆ ಕೆಳಗಡೆ ಪಾರ್ಟ್ ಕೂಡ ಸ್ಟಿಚ್ ಮಾಡ್ಕೋಬೇಕು. ಸೊ ಅದಕ್ಕೂ ಮುಂಚೆ ಇದನ್ನು ಕಟ್ ಮಾಡ್ಕೊಂಡು ಬಿಡೋಣ. ಎರಡನ್ನೂ ಕೂಡ ನಾನು ಕೆಳಗಡೆ ಫೋಲ್ಡಿಂಗ್ ಏನು ಮಾಡ್ತಾಯಿಲ್ಲ, ಒಟ್ಟಿಗೆ ಸ್ಟಿಚ್ ಮಾಡಿಬಿಟ್ಟು ಉಲ್ಟಾ ತಿರುಗಿಸ್ಕೊಂಡು ಬಿಡ್ತಾಯಿದ್ದೀನಿ. ಇದರಿಂದ ಏನಾಗುತ್ತೆ, ಕರೆಕ್ಟಾಗಿ
ಸೊ ಈ ರೀತಿ ನಾವು ಕಟ್ ವರ್ಕಲ್ಲಿ ಹಾಕಿ ಕಟಿಂಗ್ ಮಾಡಿದ್ದೀನಿ ಅಲ್ವಾ, ಕಟ್ ವರ್ಕಲ್ಲಿ ಕಟಿಂಗ್ ಮಾಡಿರೋದನ್ನು ಕೂಡ ನೀಟಾಗಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಿ ಅದೇ ಅಳತೆಗೆ ಸ್ಟಿಚ್ ಮಾಡ್ಕೊಳ್ಳಿ. ನಿಮಗೆ ಇನ್ನೂ ಚಿಕ್ಕದಾಗಿ ಕಟ್ ವರ್ಕ್ ಬೇಕು ಅಂತಂದರೂ ಕೂಡ ಮಾಡ್ಕೋಬೋದು, ಇಲ್ಲ ಕಟ್ ವರ್ಕ್ ಬೇಡ ಸ್ಟ್ರೈಟಾಗೆ ಹೊಲ್ಕೋತೀನಿ ಅಂದರೂ ಕೂಡ ಹೊಲ್ಕೋಬೋದು, ನಿಮ್ಮ ಚಾಯ್ಸ್. ನೀವು ಈ ಡಿಸೈನ್ಸಲ್ಲಿ ಹೀಗೆ ಹೊಲಿಬೇಕು ಅಂತೇನಿಲ್ಲ, ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಅಲ್ವಾ ಆ ರೀತಿ ನೀವು ಕೂಡ ಚೇಂಜನ್ನ ಮಾಡ್ಕೋಬೋದು. ಓಕೆನಾ. ಸೊ ನನಗೆ ಈ ಡಿಸೈನ್ ಅನ್ನೋದು ಸ್ಟಿಚ್ ಮಾಡಬೇಕು ಅಂತ ಇಷ್ಟ ಆಯಿತು, ಅದಕ್ಕೋಸ್ಕರ ನಾನು ಇದೇ ಡಿಸೈನ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಸೊ ಹಾಕೊಂಡಾಗ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಡಿಸೈನಲ್ಲಿ ಸ್ಟಿಚ್ ಮಾಡಿರೋದು, ಅದಕ್ಕೋಸ್ಕರ ಈ ರೀತಿ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಅದನ್ನೆಲ್ಲ ಕಟಿಂಗ್ ಮಾಡ್ಕೊಂಡ್ಬಿಡಿ. ಕಟಿಂಗ್ ಮಾಡಿಕೊಂಡು ಅಲ್ಲಿ ಕರ್ವ್ ಎಲ್ಲೆಲ್ಲ ಬಂದಿದೆ ಅಲ್ವಾ ಅಲ್ಲಿಗೆ ಒಂದೊಂದು ನಾಚು ಹಾಕ್ಕೊಂಡ್ಬಿಡಿ. ನಾಚು ಹಾಕ್ಕೊಂಡ್ರೆ ಆ ಕಡೆ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ, ಅದಕ್ಕೋಸ್ಕರ ನೋಡಿ ಹೀಗೆ ಈ ರೀತಿ ಪೂರ್ತಿಯಾಗಿ ಕಟ್ ಮಾಡ್ಕೊಂಡಾದಮೇಲೆ ಈ ರೀತಿ ನಾಚು ಹಾಕ್ಕೊಳ್ತಾ ಹೋಗಿ. ನೋಡಿ ಹೀಗೆ ಅಲ್ಲಿ ನಾವು ಮೂಲೆಯಲ್ಲಿ ನಾಚು ಹಾಕ್ಕೊಂಡ್ರೆ ಉಲ್ಟಾ ತಿರುಗಿಸ್ದಾಗ ಅದು ಕರೆಕ್ಟಾಗಿಯೇ ಬರುತ್ತೆ ಶೇಪ್ ಅನ್ನೋದು. ಇದಕ್ಕೂ ಮುಂಚೆ ಫ್ರಂಟ್ ಫಸ್ಟು ರೆಡಿ ಮಾಡ್ಕೊಂಡು ಬಿಡೋಣ. ಸೊ ನೋಡಿ ಈ ರೀತಿ ಫ್ರಂಟ್ನ ರೆಡಿ ಮಾಡಿಕೊಂಡು ಇದಾದಮೇಲೆ ಕೆಳಗಡೆ ಪಾರ್ಟು ನಾನೇನು ಸ್ಟಿಚ್ ಮಾಡ್ತಾಯಿಲ್ಲ, ಅದನ್ನು ಹಾಗೇ ಐರನ್ ಮಾಡಿಬಿಟ್ರೆ ಚೆನ್ನಾಗಿ ಕಾಣಿಸುತ್ತೆ, ಸ್ಟಿಚಿಂಗ್ ಏನು ಬೇಕಾಗಿರೋದಿಲ್ಲ. ನೀವು ಬೇಕು ಅಂತಂದರೆ ಅದಕ್ಕೂ ಕೂಡ ಒಂದೊಂದು ಹೊಲಿಗೆನ ಹಾಕೋಬೋದು, ನಾನು ಹಾಕ್ತಾಯಿಲ್ಲ ಅಷ್ಟೇ, ಹಾಗೇ ಅದ್ರ ಮೇಲ್ಗಡೆ ಐರನ್ನ ಮಾಡಿಬಿಡ್ತೀನಿ. ಸೊ ನೋಡಿ ಈ ರೀತಿ ಬರುತ್ತೆ, ಓಪನ್ ಮಾಡಿಕೊಂಡ್ರೆ ನಮಗೆ ಈ ರೀತಿ ಕಾಣಿಸುತ್ತೆ. ಇದಕ್ಕೆ ಬೇಕು ಅಂದರೆ ನೀವು ಪೈಪಿಂಗ್ ಕೂಡ ಹಾಕೋಬೋದು, ಇಲ್ಲ ಅಂತಂದರೆ ನಾವು ನೆಟ್ಟೆಡ್ನ ಕೂಡ ಅಟ್ಯಾಚ್ ಮಾಡ್ಕೋಬೋದು, ನಿಮ್ಮ ಚಾಯ್ಸು. ನಿಮ್ಮ ತಲೆಗೆ ಏನೆಲ್ಲ ಡಿಸೈನ್ಸ್ ಬರುತ್ತೆ ಆ ಡಿಸೈನ್ಸ್ಗಳನ್ನ ನೀವು ಕೂಡ ಸ್ಟಿಚ್ ಮಾಡ್ಕೋಬೋದು. ಓಕೆನಾ. ಇದಿಷ್ಟು ಆದಮೇಲೆ ನೋಡಿ ಇಲ್ಲಿ ಓಪನ್ ಮಾಡಿಕೊಂಡು ನೀಟಾಗಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡ್ಕೊಂಡಾದಮೇಲೆ ಪೂರ್ತಿ ಎಲ್ಲನೂ ಕೂಡ ಜಾಯಿಂಟ್ ಮಾಡ್ಕೊಂಡ್ಬಿಡಿ. ಅದಾದಮೇಲೆ ಬೇಕಾದರೆ ನಾವು ನೆಟ್ಟೆಡ್ನ ಹಾಕೋಬೋದು. ಈ ರೀತಿ ಪೂರ್ತಿಯಾಗಿ ಜಾಯಿಂಟ್ ಮಾಡ್ಕೊಳ್ಳಿ. ನೋಡಿ ಹೀಗೆ ಎಕ್ಸ್ಟ್ರಾ ಪೀಸ್ ಇರೋ ಅಂಥದ್ದನ್ನೆಲ್ಲ ಕಟಿಂಗ್ ಮಾಡಿ ತೆಗೆದುಬಿಡಿ. ಸೊ ಸ್ಯಾರಿಲಿ ಲೆಹೆಂಗಾ ಸ್ಟಿಚ್ ಮಾಡೋದು ತುಂಬಾ ಈಸಿಯಾಗಿ ಮಾಡ್ಕೋಬೋದು. ನಮ್ಮ ಕ್ರಿಯೇಟಿವಿಟಿಗೆ ನಾವು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಆ ರೀತಿ ಯೂಸ್ ಮಾಡ್ಕೋಬೋದು. ಒಬ್ಬೊಬ್ಬರಿಗೆ ಒಂದೊಂದು ಟ್ಯಾಲೆಂಟ್ ಇರುತ್ತೆ ಅಲ್ವಾ, ಒಬ್ಬೊಬ್ಬರಿಗೆ ಬೇರೆ ಡಿಸೈನ್ಸಲ್ಲಿ ಸ್ಟಿಚ್ ಮಾಡ್ತಾರೆ. ಸೊ ನನಗೂ ಕೂಡ ತುಂಬಾ ಆಸೆ ಈ ರೀತಿ ಎಲ್ಲ ಡಿಸೈನ್ಸಾಗಿ ಸ್ಟಿಚ್ ಮಾಡಬೇಕು ಅಂತ. ಬಟ್ ನನ್ನ ಮಕ್ಕಳು ಇಬ್ಬರು ಕೂಡ ಹಾಕೊಳ್ಳೋದಿಲ್ಲ, ಈ ರೀತಿ ಹುಡುಗಿರ್ ಡ್ರೆಸ್ ಎಲ್ಲ ಹಾಕೊಳ್ಳೋದಿಲ್ಲ, ಅದಕ್ಕೋಸ್ಕರನೇ ನಾನು ಇದನ್ನು ಸ್ಟಿಚ್ ಮಾಡ್ತಾ ಇರಲಿಲ್ಲ. ಬಟ್ ಏನು ಮಾಡ್ತೆ ಅಂದರೆ ಎಲ್ಲರೂ ಕೂಡ ಕಾಮೆಂಟ್ ಮಾಡ್ತಾಯಿದ್ರು ಲೆಹೆಂಗಾ ತೋರಿಸ್ಕೊಡಿ ಅಂತ ಅಂದ್ಬಿಟ್ಟು, ಅದಕ್ಕೋಸ್ಕರ ನನ್ನ ಮಗಳ ಅಳತೆಗೆ ನಾನು ಸ್ಟಿಚ್ ಮಾಡಿದ್ದೀನಿ. ನೋಡಿ ಇದಿಷ್ಟು ರೆಡಿ ಆಯ್ತಲ್ವ. ಇದಾದಮೇಲೆ ಲೆಹೆಂಗದ್ದು ಕೆಳಗಡೆ ಪೀಸೇ ಇರುತ್ತಲ್ವ ಲೆಹೆಂಗಾ ಪೀಸು, ಅದನ್ನು ತಗೊಂಡಿದ್ದೀನಿ. ಯಾಕಂತಂದರೆ ನೋಡಿ ಕಾಂಬಿನೇಷನ್ ಅನ್ನೋದು ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ನೋಡಿ ಈ ರೀತಿ ಇಟ್ಕೊಂಡು ಸೀದಾ ಇಟ್ಕೊಳ್ಳಿ. ಇದನ್ನು ಇದ್ರ ಮೇಲ್ಗಡೆ ಇಟ್ಕೊಂಡು ಅದು ಡಿಸೈನ್ ಹೇಗೆ ಬಂದಿದೆ ಅಲ್ವಾ ಅದೇ ರೀತಿ ಸ್ಟಿಚ್ ಮಾಡ್ಕೋಬೇಕು. ಬಟ್ಟೆ ಆ ಕಡೆ ಈ ಕಡೆ ಹೋಗಬಾರ್ದು ಅಂದ್ಬಿಟ್ಟು ನಾನು ಅದಕ್ಕೆಲ್ಲ ಗುಂಡ್ಪಿನ್ನ ಹಾಕೋತಾ ಇದ್ದೀನಿ. ಸೊ ನೋಡಿ ಈ ರೀತಿ ಒಂದೊಂದು ಗುಂಡ್ಪಿನ್ಗಳನ್ನ ಹಾಕ್ಬಿಡಿ, ಆವಾಗ ಯಾವಾಗಲೂ ಕೂಡ ಅದು ಹಾಗೇ ಕೂತಿರುತ್ತೆ. ಅದು ನೀವು ಸ್ಟಿಚ್ ಮಾಡೋವರೆಗೂ ನೀಟಾಗಿ ಅದೇ ರೀತಿ ಇರುತ್ತೆ. ನಾನು ಇಲ್ಲಿವರೆಗೂ ಕೂಡ ಈ ರೀತಿ ಶೇಪಲ್ಲಿ ಕಟ್ ಮಾಡ್ಕೊಂಡು ಬಿಡ್ತೀನಿ, ಆವಾಗೇನಾಗುತ್ತೆ ಸರಿ ಹೋಗುತ್ತೆ. ಅದು ಮಧ್ಯದಲ್ಲಿ ನೆಟ್ಟೆಡ್ ಉಳ್ಕೊಳ್ಳುತ್ತೆ. ಆ ಕಡೆ ಸೈಡ್ ಪೈಪಿಂಗ್ ಹಾಕ್ತೀನಿ, ಈ ಕಡೆ ಸೈಡು ಬಟ್ಟೆ ಇರುತ್ತೆ, ಸರಿ ಹೋಗುತ್ತೆ ಅದು. ಸೊ ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಈ ಕಡೆಯೂ ಕೂಡ ಅಷ್ಟೇ ಈ ರೀತಿ ಸ್ಟಿಚ್ ಮಾಡಿಕೊಂಡು. ಸೊ ಇದು ಗೊತ್ತಾಯ್ತಲ್ವಾ, ಇದು ಸುಮಾರು ಜನಕ್ಕೆ ಕನ್ಫ್ಯೂಸ್ ಇರುತ್ತೆ ಹೇಗೆ ಹಾಕ್ತಾರೆ ಏನು ಅಂತ ಅಂದ್ಬಿಟ್ಟು, ಅದಕ್ಕೋಸ್ಕರನೇ ಇದನ್ನು ತುಂಬಾ ಈಸಿ ಬಟ್ ನೋಡೋರಿಗೆ ಕಷ್ಟ ಅಂತ ಅನಿಸುತ್ತೆ ಅಷ್ಟೇ. ಇಷ್ಟೇ ಇವಾಗ ನಾರ್ಮಲಾಗಿ ಬ್ಲೌಸಲ್ಲಿ ಹಾಕಿದ್ರು ಕೂಡ ಇಷ್ಟೇ. ಇದರಲ್ಲಿ ನೀವು ಬೋಟ್ ನೆಕ್ ಕೂಡ ಕಟ್ ಮಾಡಿದ್ರೆ ಬೋಟ್ ನೆಕ್ ಆಗುತ್ತೆ. ಬ್ಲೌಸ್ಗೂ ಇದೇ ರೀತಿ ಹಾಕೋಬೋದು, ಇಲ್ಲ ಅಂತಂದರೆ ಫ್ರಂಟಲ್ಲೂ ಕೂಡ ಇದೇ ರೀತಿ ಹಾಕೋಬೋದು. ನೋಡಿ ಈ ರೀತಿ ಶೇಪಲ್ಲಿ ಕಟ್ ಮಾಡಿಕೊಂಡೆ. ಕಟ್ ಮಾಡ್ಕೊಂಡಾದಮೇಲೆ ಅದಕ್ಕೆ ನಾನು ಥ್ರೆಡ್ ಪೈಪಿಂಗ್ನ ಕೊಡ್ತಾಯಿದ್ದೀನಿ. ಸೊ ಇದು ಬಂದು ಬ್ಲೌಸ್ ಪೀಸ್ಗೆಲ್ಲ ವೈಟ್ ಕಲರ್ ಬಂದಿದೆ ಅಲ್ವಾ, ಅದಕ್ಕೋಸ್ಕರ ವೈಟ್ ಕಲರ್ದು ಥ್ರೆಡ್ ಪೈಪಿಂಗ್ನ ಕೊಡ್ತಾಯಿದ್ದೀನಿ. ನಿಮ್ಗೇನಾದರೂ ಥ್ರೆಡ್ ಪೈಪಿಂಗ್ ಬೇಡ ಅಂತಂದರೆ ಸ್ಯಾರಿ ಫ್ಯಾಬ್ರಿಕಲ್ಲೇ ನೀವು ಇಟ್ಕೊಂಡು, ಇಲ್ಲ ನಿಮ್ಮ ಹತ್ರ ಥ್ರೆಡ್ ಪೈಪಿಂಗ್ ಅಂದರೆ ಸ್ಯಾರಿನೇ ತಗೊಂಡು ನೀವು ಅದನ್ನೇ ಪೈಪಿಂಗ್ ಥರ ಹಾಕೋಬೋದು. ನಿಮ್ಮ ಚಾಯ್ಸ್, ನಿಮ್ಗೆ ಹೇಗೆ ಬೇಕು ಆ ರೀತಿ ಮಾಡ್ಕೋಬೋದು. ಯಾಕಂತಂದರೆ ಇದು ಸ್ವಲ್ಪ ವೈಟ್ ಕಲರ್ ಮಿಕ್ಸ್ ಇತ್ತಲ್ವ, ಅದಕ್ಕೋಸ್ಕರ ವೈಟ್ ಕಲರ್ನ ಕೊಟ್ಟಿದ್ದೀನಿ. ಇಲ್ಲ ಅಂತಂದರೆ ಅಲ್ಲಿಗೆ ನೀವು ಬೀಡ್ಸ್ ಕೂಡ ಹಾಕೋಬೋದು, ಇನ್ನೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಐಡಿಯಾಗಳನ್ನೂ ಕೂಡ ಕೊಡ್ತಾಯಿದ್ದೀನಿ ಏನೇನೆಲ್ಲ ನೀವು ಡೆಕೋರೇಟಿವ್ ಆಗಿ ಮಾಡ್ಬೋದು ಅಂತ. ಬಟ್ ನನ್ನ ಮಕ್ಕಳು ಆ ರೀತಿ ಎಲ್ಲ ಜಾಸ್ತಿ ಬೀಡ್ಸ್ ಎಲ್ಲ ಹಾಕ್ಬಿಟ್ರೆ ಹಾಕೊಳ್ಳೋದಿಲ್ಲ, ಅದಕ್ಕೋಸ್ಕರ ನಾನು ಹಾಕ್ತಾಯಿಲ್ಲ. ಇಲ್ಲ ಅಂದಿದ್ರೆ ಅದಕ್ಕೆ ಹ್ಯಾಂಡ್ ವರ್ಕ್ ಮಾಡಿಬಿಟ್ಟಿದ್ದಿದ್ರೆ ಸ್ವಲ್ಪ ಚೆನ್ನಾಗಿರೋದು.
ಬಟ್ ಬೇಡ ಅಂತಂದರು, ಅದಕ್ಕೋಸ್ಕರ ಹಾಕಿಲ್ಲ ನಾನು. ಈ ರೀತಿ ಎಡ್ಜಸ್ಗೆ ಸ್ಟಿಚ್ ಮಾಡ್ಕೊಂಡಾದಮೇಲೆ ಅದನ್ನು ಈ ರೀತಿ ಉಲ್ಟಾ ತಿರುಗಿಸ್ಕೋಬೇಕು. ಉಲ್ಟಾ ತಿರುಗಿಸ್ಕೊಂಡು ಈ ರೀತಿ ಹಾಕ್ತು ಅಂದರೆ ನಮಗೆ ಅಲ್ಲಿ ಪೈಪಿಂಗ್ ಅನ್ನೋದು ರೆಡಿಯಾಗಿ ಹೋಗುತ್ತೆ. ಸೊ ಅದ್ರ ಮೇಲ್ಗಡೆ ನಾನು ಲೇಸ್ನ ಅಟ್ಯಾಚ್ ಮಾಡ್ತೀನಿ. ಸೊ ಇವಾಗ ಅಟ್ಯಾಚ್ ಮಾಡಿಲ್ಲ, ಅಂದರೆ ಅದು ಲೇಸ್ ಅನ್ನೋದು ನನಗೆ ಒಂದು ಐಡಿಯಾ ಇದೆ, ಯಾವ ರೀತಿ ಬೀಡ್ಸಲ್ಲಿರೋದು ಲೇಸ್ ತರಬೇಕು ಅಂದ್ಬಿಟ್ಟು. ಅದು ಕೈಯಲ್ಲೇ ಸ್ಟಿಚ್ ಮಾಡೋ ಅಂಥದ್ದನ್ನು ತಂದು ಅಲ್ಲಿಗೆ ಹಾಕ್ತೀನಿ. ನಾನು ಇನ್ನೂ ಮೈಸೂರಿಗೆ ಹೋಗಿಲ್ಲ, ಹಾಗಾಗಿ ತಂದಾಕಿಲ್ಲ. ಅದನ್ನು ತಂದಾಕ್ಬಿಟ್ಟು ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಹೇಗಿದೆ ಅಂತಂದ್ಬಿಟ್ಟು. ನೋಡಿ, ಇದಿಷ್ಟು ಆಯ್ತಲ್ವ. ಇದಿಷ್ಟು ಆದಮೇಲೆ ಅದಕ್ಕೆ ಡಬಲ್ ಸ್ಟಿಚ್ ಕೂಡ ಹಾಕೊಳ್ಳಿ. ಸೊ ನೋಡಿ, ಇದಿಷ್ಟು ಪೂರ್ತಿಯಾಗಿ ಸ್ಟಿಚ್ ಆದಮೇಲೆ ಇವಾಗ ನೆಕ್ಸ್ಟು ನಾನು ಹೇಳ್ಕೊಡ್ತೀನಿ ಏನು ಮಾಡಬೇಕು ಅಂದ್ಬಿಟ್ಟು. ಇವಾಗ ಫ್ರಂಟ್ ಅನ್ನೋದು ರೆಡಿ ಆಯಿತು. ಇದಾದಮೇಲೆ ಇವಾಗ ಬ್ಯಾಕ್ ಪಾರ್ಟ್ನ ರೆಡಿ ಮಾಡ್ಕೋಬೇಕು. ನೋಡಿದ್ರಲ್ವ, ನೀವು ಡ್ರೆಸ್ಸಿಗೆ ಬೇಕು ಅಂತಂದರೆ ಡ್ರೆಸ್ಗೂ ಕೂಡ ಈ ರೀತಿ ಮಾಡ್ಕೋಬೋದು, ಇಲ್ಲ ಅಂತಂದರೆ ಬ್ಲೌಸ್ಗೂ ಕೂಡ ಈ ರೀತಿ ರೆಡಿ ಮಾಡ್ಕೋಬೋದು. ತುಂಬಾ ನೀಟಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ನೋಡಿ, ನೀವು ಶೇಪು ಯಾವ ರೀತಿ ಶೇಪ್ ಬೇಕಾದರೂ ನೀವು ಕೊಟ್ಕೋಬೋದು. ಓಕೆನಾ? ಇದಿಷ್ಟು ಆಯ್ತಲ್ವ. ಇದಾದಮೇಲೆ ಇವಾಗ ಬ್ಯಾಕ್ ಪಾರ್ಟ್ನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಬ್ಯಾಕ್ ಪಾರ್ಟ್ನ ಆಲ್ರೆಡಿ ಇದು ಮೇಲ್ಗಡೆ ಇಟ್ಕೊಂಡಿದ್ದೀನಿ. ಸೊ ನಾನು ಈ ರೀತಿ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ, ಅದೇ ರೀತಿ ಶೇಪಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ಸೊ ಮಧ್ಯೆ ಬಂದು ಓಪನ್ ಇರಲಿ, ಅಲ್ಲಿಗೆ ನಾನು ದಾರ ಹಾಕೋತೀನಿ. ದಾರ ಬೇಡ ಅಂತನ್ನೋರು ಉಕ್ಸ್ ಕೂಡ ಹಾಕೋಬೋದು. ಸೊ ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಪೂರ್ತಿಯಾಗಿ ಒಂದು 1/4 ಇಂಚಷ್ಟು ಗ್ಯಾಪ್ಗೆ ಸ್ಟಿಚ್ ಮಾಡ್ಕೊಳ್ಳಿ. ಅದನ್ನು ಟೈಟಾಗಿ ಎಳೆಯೋದಕ್ಕೆ ಹೋಗಬೇಡಿ. ಎರಡು ಕೂಡ ಈ ರೀತಿ ಜಾಯಿಂಟಲ್ಲೇ ಇರಲಿ. ಜಾಯಿಂಟಲ್ಲೇ ಇದ್ದು ನೀವು ಸ್ಟಿಚ್ ಮಾಡ್ಕೊಳ್ಳಿ. ಆ ಕಡೆ ಈ ಕಡೆ ಎಳೀತು ಅಂತಂದರೆ ನಿಮಗೆ ಮಕ್ಕಳಿಗೆ ಭುಜ ಜಾರುತ್ತೆ, ಅದಕ್ಕೋಸ್ಕರ. ಸೊ ಅದು ಜಾಯಿಂಟಲ್ಲೇ ಇರಲಿ. ನಿಮಗೆ ಇನ್ನೂ ಬ್ರಾಡಾಗಿ ಬೇಕು, ಇನ್ನೂ ಸ್ವಲ್ಪ ದೊಡ್ಡ ಮಕ್ಕಳಿದ್ದಾರೆ ಅಂತಂದರೆ ಬ್ರಾಡಾಗಿ ಕೂಡ ಇಡ್ಬೋದು. ಸೊ ನನ್ನ ಮಗಳು ದೊಡ್ಡದಾಗೆಲ್ಲ ಹಾಕಿದ್ರೆ ಹಾಕ್ಕೊಳ್ಳೋದಿಲ್ಲ, ಅದಕ್ಕೋಸ್ಕರ ನಾನು ಈ ರೀತಿ ಕಟ್ ಮಾಡಿದ್ದೀನಿ. ಇದನ್ನೇ ಇವಾಗ ಇನ್ನೌಟ್ ಮಾಡ್ಕೋಬೇಕು. ನೋಡಿ, ಹೀಗೆ ಒಂದು ನಾಚ್ ಹಾಕ್ಕೊಂಡು ಇನ್ನೌಟ್ ಮಾಡ್ಕೊಳ್ಳಿ. ಅದಕ್ಕೂ ಮುಂಚೆ ಕೆಳಗಡೆನೂ ಕೂಡ. ಸೊ ಆಮೇಲೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದಕ್ಕಿಂತ ಈ ರೀತಿ ಫಸ್ಟೇ ಸ್ಟಿಚ್ ಮಾಡ್ಕೊಂಡ್ಬಿಟ್ರೆ ನಾವು ಇನ್ನೌಟ್ ಮಾಡಿದ್ರೆ ಈಸಿ ಆಗುತ್ತೆ. ಹಾಗೆಯೇ ನೀಟಾಗಿ ಕೂಡ ಕಾಣಿಸುತ್ತೆ, ಮೇಲ್ಗಡೆ ಹೊಲಿಗೆ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, ಈ ರೀತಿ ಅದು ರೆಡಿ ಡ್ರೆಸ್ ಥರನೇ ಕಾಣಿಸ್ಬೇಕು ಅಂತಂದ್ಬಿಟ್ಟು ಹೀಗೆ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಮಡಚಿ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೀರಾ ಅಂತಂದರೆ ಇಷ್ಟು ನೀಟಾಗಿ ಇದಾಗಿ ಕಾಣಿಸೋದಿಲ್ಲ. ಸೊ ಅದಕ್ಕೋಸ್ಕರ ಅಷ್ಟೇ. ಇವಾಗ ಇದನ್ನು ಈ ರೀತಿ ಓಪನ್ ಮಾಡಿಕೊಂಡು ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ನಿಮಗೆ ಸ್ಟಿಚ್ ಏನಾದರೂ ಬೇಡ ಅಂದರೆ ಸೊ ಐರನ್ನಿಂಗ್ ಕೂಡ ಮಾಡ್ಕೋಬೋದು. ಯಾವುದೇ ಸ್ಟಿಚ್ ಇಲ್ದೇ ನೀವು ಒಳಗಡೆ ಮಾತ್ರ ಸ್ಟಿಚ್ ಮಾಡಿಬಿಟ್ಟು ಮೇಲ್ಗಡೆ ಐರನ್ನಿಂಗ್ ಕೂಡ ಮಾಡ್ಕೋಬೋದು. ಸೊ ನೋ ಪ್ರಾಬ್ಲಮ್, ನಿಮಗೆ ಹೇಗೆ ಇಷ್ಟ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ. ಸೊ ನಾನು ಇದಕ್ಕೆ ಸ್ಟಿಚ್ನ ಹಾಕೋತಾ ಇದ್ದೀನಿ, ಯಾಕಂತಂದರೆ ಇದು ಬಟ್ಟೆ ಅಷ್ಟೇನು ಸ್ಟಿಚಿಂಗ್ ಕಾಣಿಸೋದಿಲ್ಲ. ನೋಡಿ, ಈ ರೀತಿ ಕಲರ್ ಎಲ್ಲ ಇದೆ ಅಲ್ವಾ, ಅದಕ್ಕೋಸ್ಕರ ಸ್ಟಿಚಿಂಗ್ ಕಾಣಿಸೋದಿಲ್ಲ ಅಂದ್ಬಿಟ್ಟು ನಾನು ಸ್ಟಿಚ್ನ ಮಾಡ್ಕೋತಾ ಇದ್ದೀನಿ. ಬೇಡ ಅಂತನ್ನೋರು ಐರನ್ನಿಂಗ್ ಕೂಡ ಮಾಡ್ಕೊಳ್ಳಿ. ಸೊ ಇದನ್ನು ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಈ ರೀತಿ ನೋಡಿ, ಒಳಗಡೆಯಿಂದ ಹೀಗೆ ತಗೊಂಡು ಬಟ್ಟೆನ ಸ್ಟಿಚ್ ಮಾಡ್ಕೊಳ್ಳಿ. ಆವಾಗ ಅದು ಶೇಪ್ ಹೇಗಿದೆ ಹಾಗೆಯೇ ನಮಗೆ ಶೇಪ್ ಅನ್ನೋದು ಬರುತ್ತೆ. ಸೊ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಒಂದು ಸಲ ನೀವು ಸ್ಟಿಚ್ ಮಾಡ್ತು ಅಂತಂದರೆ ನಿಮಗೆ ಒಂದು ಐಡಿಯಾ ಬಂದುಬಿಡುತ್ತೆ ಹೇಗೆ ಸ್ಟಿಚ್ ಮಾಡಬೇಕು ಅಂತ. ಸೊ ಮೊದಲನೇ ಸಲ ಸ್ಟಿಚ್ ಮಾಡ್ತಿರೋರಿಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು. ಬಟ್ 2 ಸಲ 3 ಸಲ ಸ್ಟಿಚ್ ಮಾಡ್ತು ಅಂತಂದರೆ ನಿಮಗೆ ಒಂದು ಐಡಿಯಾ ಬಂದುಬಿಡುತ್ತೆ ಮಾಡ್ಬೋದು ಅಂತ ಅನ್ನೋದು. ಓಕೆನಾ? ಇದಿಷ್ಟು ಸ್ಟಿಚ್ ಆದಮೇಲೆ ಪೂರ್ತಿಯಾಗಿ ಎಲ್ಲ ಬಟ್ಟೆನೂ ಕೂಡ ಈ ರೀತಿ ನೀಟಾಗಿ ಜಾಯಿಂಟ್ ಮಾಡ್ಕೊಂಡ್ಬಿಡಿ. ನಾನು ಎಕ್ಸ್ಟ್ರಾನೇ ಕಟ್ ಮಾಡ್ಕೊಂಡಿದ್ದೀನಿ ಅಲ್ವಾ, ಅದನ್ನೆಲ್ಲ ಆಮೇಲೆ ಸ್ಟಿಚಿಂಗ್ ಎಲ್ಲ ಆದಮೇಲೆ ಕಟಿಂಗ್ ಮಾಡಿ ತೆಗೆದುಬಿಡೋಣ ಅಷ್ಟೇ. ಸೊ ನಾನು ಇರಲಿ ಅಂದ್ಬಿಟ್ಟು ಎಕ್ಸ್ಟ್ರಾನೇ ಕಟ್ ಮಾಡಿಕೊಂಡೆ, ಯಾಕಂತಂದರೆ ಟೈಟ್ ಆಗಿಬಿಡ್ತು ಅಂತ ಏನಾದರೂ ಆಗೋದ್ರೆ ಸೊ ಅಳತೆ ಇಲ್ಲ ಅಲ್ವಾ ಅವಳದು, ಅದಕ್ಕೋಸ್ಕರ ಟೈಟ್ ಏನಾದರೂ ಆಯಿತು ಅಂತಂದರೆ ಅದು ಚೆನ್ನಾಗಿ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಂಡಿದ್ದೆ. ಆಮೇಲೆ ನಾನು ಇಷ್ಟೆಲ್ಲ ಸ್ಟಿಚ್ ಮಾಡಿ ಕೂಡ ವೇಸ್ಟ್ ಆಗಿಬಿಡುತ್ತೆ ಟೈಟ್ ಆಗಿಬಿಟ್ರೆ. ಅದಕ್ಕೆ ಇವಾಗ ಇದನ್ನು ಕಟಿಂಗ್ ಮಾಡಿಕೊಂಡು ಎರಡನ್ನೂ ಕೂಡ ಒಂದೇ ಸಮ ಇಟ್ಕೊಂಡು ಭುಜನ ಅಟ್ಯಾಚ್ ಮಾಡ್ಕೊಳ್ಳಿ. ಸೊ ಪ್ರತಿಯೊಂದನ್ನು ಕೂಡ ಅಟ್ಯಾಚ್ ಮಾಡ್ಕೊಂಡಾದಮೇಲೆ ಓವರ್ಲಾಕ್ನ ಮಾಡ್ಕೋಬೇಕು. ಓವರ್ಲಾಕ್ ಮಾಡಿಲ್ಲ ನಿಮ್ಮ ಹತ್ರ ಇಲ್ಲ ಅಂತಂದರೆ ಹಾಗೇ ಕೂಡ ಇನ್ನೌಟ್ನ ಮಾಡ್ಕೋಬೋದು ನೀವು. ಓಕೆನಾ? ನಾವು ಓವರ್ಲಾಕ್ ಮಷಿನ್ ಇಲ್ಲ, ಏನಪ್ಪ ಮಾಡೋದು ಅಂತೆಲ್ಲ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ನಾನಿವಾಗ ಲೆಹಂಗಾ ತೋರಿಸ್ದೆ ಅಲ್ವಾ, ಅದಕ್ಕೆ ನೀವು ಲೈನಿಂಗ್ ಕೂಡ ಅಟ್ಯಾಚ್ ಮಾಡ್ಬೋದು. ಲೈನಿಂಗ್ನು ಇದನ್ನು ಹೇಗೆ ಕಟ್ ಮಾಡ್ಕೊಂಡ್ರಿ ಅಲ್ವಾ, ಅದೇ ರೀತಿ ಅದೇ ಅಳತೆನ ಸೊಂಟದ ಅಳತೆ ತಗೊಳ್ಳಿ, ಹಾಗೆಯೇ ಅದೇ ಅಳತೆ ತಗೊಳ್ಳಿ, ಲೈನಿಂಗ್ನ ಅದಕ್ಕೆ ಅಟ್ಯಾಚ್ ಮಾಡಿಬಿಡಿ. ಆವಾಗ 3 ಬಟ್ಟೆ ಆದಂಗೆ ಆಗುತ್ತೆ, ಇನ್ನೂ ಕೂಡ ದಪ್ಪದಾಗಿ ಕುಂತ್ಕೊಳ್ಳುತ್ತೆ. ಅದಕ್ಕೆ ಕ್ಯಾನು ಕೂಡ ಯೂಸ್ ಮಾಡ್ಬೋದು. ನಾನು ನೆಕ್ಸ್ಟ್ ಇನ್ನೊಂದು ಲೆಹಂಗಾನ ಸ್ಟಿಚ್ ಮಾಡ್ತೀನಿ, ಅದಕ್ಕೆ ಕ್ಯಾನು ಹಾಕಿ ಕೂಡ ಸ್ಟಿಚ್ ಮಾಡಿ ಸ್ವಲ್ಪ ಅಗಲವಾಗಿ ಹೇಗೆ ಕುತ್ಕೊಳ್ಳುತ್ತೆ, ಅದು ಅಗಲವಾಗಿ ಹೇಗೆ ಕುತ್ಕೊಳ್ಳೋದು ಅಂತಂದ್ಬಿಟ್ಟು ಅದರಲ್ಲಿ ನಾನು ತೋರಿಸ್ಕೊಡ್ತೀನಿ. ಇದಕ್ಕೆ ನಾನು ಕ್ಯಾನನ್ನು ಯೂಸ್ ಮಾಡಿಲ್ಲ, ಇನ್ನೊಂದಕ್ಕೆ ನಾನು ಕ್ಯಾನ್ ಯೂಸ್ ಮಾಡಿ ತೋರಿಸ್ತೀನಿ. ಓಕೆನಾ?
ಸೊ ಇದನ್ನು ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಸೊ ಎರಡು ಭುಜನೂ ಕೂಡ ಒಂದೇ ಸಮ ಯಾವ ಸೈಡು ಅಂತಂದರೆ ಬ್ಯಾಕ್ ಸೈಡ್ ಇರೋ ರೀತಿ ಬ್ಯಾಕ್ ಸೈಡು ಎಷ್ಟು ಅಗಲ ಇದೆ ಅಷ್ಟು ಅಗಲಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರೋದನ್ನು ಕಟಿಂಗ್ ಮಾಡಿ ತೆಗೆದುಬಿಡ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಇದನ್ನು ನಾನು ಅಂತಂದರೆ, ಫ್ರಂಟಲ್ಲಿ ನಾವು ನೆಟ್ಟೆಡ್ನ ಹಾಕಿದ್ದೀವಿ ಅಲ್ವಾ, ಅಲ್ಲಿ ನಾವು ಎಕ್ಸ್ಟ್ರಾ ತಗೊಂಡಿದ್ವಿ. ಸೊ 3 ಇಂಚನ್ನ ತಗೊಂಡಿದ್ದೇನಾಗಿತ್ತು ನೋಡಿ, ಇಲ್ಲಿ ಎಕ್ಸ್ಟ್ರಾ ಉಳ್ಕೊಂಡಿದೆ ಆ ಕಡೆ ಈ ಕಡೆ, ಅದನ್ನು ಹೀಗೆ ಕಟಿಂಗ್ ಮಾಡಿ ತೆಗೆದುಬಿಡಿ. ಸೊ ಏನು ಕೂಡ ಆಗೋದಿಲ್ಲ, ಕರೆಕ್ಟಾಗಿಯೇ ಆಗುತ್ತೆ. ಬ್ಯಾಕ್ ಸೈಡ್ ಅಳತೆಗೆ ನೀವು ಸ್ಟಿಚ್ ಮಾಡ್ಕೊಂಡ್ಬಿಟ್ಟು ಫ್ರಂಟ್ ಸೈಡ್ದು ಎಕ್ಸ್ಟ್ರಾ ಇರೋವಂಥದ್ದನ್ನು ಕಟಿಂಗ್ ಮಾಡಿ ತೆಗೆದುಬಿಡಿ ಅಷ್ಟೇ. ಸೊ ಇದಿಷ್ಟು ಆದಮೇಲೆ ಇವಾಗ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ನ ಅಟ್ಯಾಚ್ ಮಾಡೋದಕ್ಕಿಂತ ಮುಂಚೆ ಸೊ ನೋಡಿ, ಇದು ಪೀಸ್ ಅನ್ನೋದು ಸ್ವಲ್ಪ ಇತ್ತು, ಹಂಗಾಗಿ ಏನು ಮಾಡಿದ್ದೀನಿ ನಾನು ಮಧ್ಯಕ್ಕೆ ಒಂದು ಸ್ಟಿಚ್ ಹಾಕ್ಕೊಂಡು ಎರಡನ್ನೂ ಕೂಡ ಅಟ್ಯಾಚ್ ಮಾಡಿದ್ದೀನಿ. ಯಾಕೆ ಅಂದರೆ ಫುಲ್ ಸ್ಲೀವ್ಸ್ ಬೇಕಾಗಿತ್ತು ನಮಗೆ, ಅದಕ್ಕೋಸ್ಕರ. ಅದ್ರ ಕೆಳಗಡೆಗೆ ಮತ್ತೆ ಬ್ಲೌಸ್ ಪೀಸ್ನೂ ಕೂಡ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಇದರಿಂದ ಸ್ವಲ್ಪ ರಫ್ ಆಗಿರುತ್ತೆ, ಹಾಗೆಯೇ ಡಿಸೈನ್ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸ್ಲೀವ್ಸ್ದು ಮುಂಭಾಗಕ್ಕೆ ಬರುತ್ತೆ ಇದನ್ನು ಕೂಡ ಅಷ್ಟೇ ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕಂತೆ ನೀವು ಹೇಗೆ ಬೇಕೋ ಆ ರೀತಿ ನೀವು ನಿಮ್ಮ ಕ್ರಿಯೇಟಿವಿಟಿಗೆ ನಿಮ್ಮ ತಲೆಗೆ ಹೇಗೆ ಬರುತ್ತೆ ಅಲ್ವಾ ಆ ರೀತಿ ಸ್ಟಿಚ್ ಮಾಡ್ಕೋಬೋದು. ಇದರಲ್ಲಿ ನೀವು ಬೇಕು ಅಂತಂದರೆ ನೋಡಿ, ಮಧ್ಯ ಜೈಂಟ್ ಬಂದಿದೆ, ಅದು ಹಾಕ್ಕೊಂಡಾಗ ಜೈಂಟು ಕಾಣಿಸೋದಿಲ್ಲ. ಇವಾಗ ನೆಟ್ಟೆಡ್ ಅಲ್ವಾ, ಅದಕ್ಕೆ ಕಾಣಿಸ್ತಾ ಇದೆ. ಸೊ ತೋಳಿಗೆ ಹಾಕ್ಕೊಂಡಾಗ ಅದು ಕಾಣಿಸೋದಿಲ್ಲ, ಅದಕ್ಕೋಸ್ಕರ ಏನು ಮಾಡಿದೆ, ಫುಲ್ ಸ್ಲೀವ್ಸ್ ಬೇಕು ಅಂದಿದ್ಲು, ಅದಕ್ಕೆ ನಾನು ಅದನ್ನು ಜೈಂಟ್ ಮಾಡಿಕೊಂಡೆ. ಇಲ್ಲ ನಿಮ್ಮ ಹತ್ರ ಎಕ್ಸ್ಟ್ರಾ ಪೀಸು ಇದೆ ಉಳ್ಕೊಂಡಿದೆ ಅಂತಂದರೆ ಆ ರೀತಿ ಕೂಡ ಮಾಡ್ಕೋಬೋದು. ನಿಮಗೆ ಹಾಫ್ ಸ್ಲೀವ್ಸ್ಗಾದರೆ ಸಾಕಾಗುತ್ತೆ. ಈ ರೀತಿ ಫುಲ್ ಸ್ಲೀವ್ಸ್ಗಾದರೆ ಸ್ವಲ್ಪ ಅಟ್ಯಾಚ್ ಬರುತ್ತೆ ಅಷ್ಟೇ. ಎರಡು ಸ್ಲೀವ್ಸ್ನೂ ಕೂಡ ಇದೇ ರೀತಿ ನೀಟಾಗಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಎರಡು ಸ್ಲೀವ್ಸ್ನೂ ಕೂಡ ರೆಡಿ ಮಾಡಿ ಇಟ್ಕೊಂಡು ನೋಡಿ, ಹೀಗೆ ಸ್ಟ್ರೈಟ್ ಇಟ್ಕೊಳ್ಳಿ. ಸ್ಟ್ರೈಟ್ ಇಟ್ಕೊಂಡು ಇದನ್ನು ಒಂದು 1/4 ಇಂಚಷ್ಟು ಬಟ್ಟೆನ ಫಸ್ಟು ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಆ ಕಡೆ ಸೈಡ್ ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಇದು ಬಂದು ನೆಟ್ಟೆಡ್ದು ಕೆಳಗಡೆ ಒಂದು ನೆಟ್ಟೆಡ್ ಆಗಿರೋದಕ್ಕೆ ನಾನು ಕೆಳಗಡೆ ಫೋಲ್ಡಿಂಗ್ ಮಾಡಿಲ್ಲ. ನಿಮ್ದೇನಾದರೂ ನೀವು ಸ್ಯಾರೀಲಿ ಸ್ಟಿಚ್ ಮಾಡ್ತಾಯಿದ್ದೀರಾ ಅಂತಂದರೆ ಒಂದು ಫೋಲ್ಡು ಮಡ್ಚ್ಕೊಂಡು ಬಿಡಿ, ಇಲ್ಲಾಂದರೆ ಏನಾಗುತ್ತೆ ಬಟ್ಟೆ ಬಿಚ್ಕೊಳ್ಳುತ್ತೆ. ಇದು ನೆಟ್ಟೆಡ್ ಆಗಿರೋದ್ರಿಂದ ಸೊ ಬಟ್ಟೆ ಏನು ಬಿಟ್ಕೊಳ್ಳೋದಿಲ್ಲ, ಅದಕ್ಕೋಸ್ಕರ ಹಾಗೆಯೇ ಸ್ಟಿಚ್ ಮಾಡಿದ್ದೀನಿ. ಸೊ ಇದನ್ನು ಎರಡನ್ನೂ ಕೂಡ ಸ್ಟಿಚ್ ಮಾಡ್ಕೊಂಡಾದಮೇಲೆ ಇವಾಗ ಇದನ್ನು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಇವಾಗ ನಾರ್ಮಲಾಗಿ ನೀವು ಬ್ಲೌಸ್ಗೆ ಹೇಗೆ ಅಟ್ಯಾಚ್ ಮಾಡ್ತೀರಾ ಅಲ್ವಾ, ಅದೇ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ, ಹೀಗೆ ಭುಜದ ಮಧ್ಯದಿಂದ ಇಟ್ಕೋಬೇಕು. ಭುಜದ ಮಧ್ಯದಿಂದ ಇಟ್ಕೊಂಡು ಇದನ್ನು ಇದ್ರ ಮೇಲ್ಗಡೆ ಇಟ್ಕೊಳ್ಳಿ. ಓಕೆನಾ, ಇದ್ರ ಮೇಲ್ಗಡೆ ಇಟ್ಕೊಂಡು ಹೀಗೆ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ ಅಷ್ಟೇ. ನೋಡಿ, ಹೀಗೆ ಈ ಕಡೆ ಸೈಡ್ದು ಈ ಕಡೆ ಸೈಡ್ಗೆ ಸ್ಟಿಚ್ ಮಾಡ್ಕೊಳ್ಳಿ, ಹಾಗೆಯೇ ಆ ಕಡೆ ಸೈಡ್ದು ಆ ಕಡೆಗೆ ಸ್ಟಿಚ್ ಮಾಡ್ಕೊಳ್ತು ಅಂದರೆ ನಿಮಗೆ ಪರ್ಫೆಕ್ಟಾಗಿ ರೆಡಿ ಆಗೋಗುತ್ತೆ. ಸೊ ಯಾವುದೇ ರೀತಿ ಇದರಲ್ಲಿ ಏನೂ ಡೌಟ್ಸ್ ಇಲ್ಲ ಅಲ್ವಾ. ನಾರ್ಮಲಾಗಿ ನೀವು ಬ್ಲೌಸ್ನ ಹೇಗೆ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ತೀರಾ ಅದೇ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಇದನ್ನು ಅಟ್ಯಾಚ್ ಮಾಡಿಕೊಂಡು ನೀವು ಸ್ಲೀವ್ಸ್ದು ಸೈಡ್ ಫಿಟ್ಟಿಂಗ್ ಮಾಡ್ತು ಅಂತಂದರೆ ಲೆಹೆಂಗಾ ಬ್ಯೂಟಿಫುಲ್ಲಾಗಿ ರೆಡಿ ಆಗುತ್ತೆ. ಬ್ಯಾಕ್ಗೆ ನಾವು ಓಪನ್ ಕೊಟ್ಟಿದ್ದೀವಿ ಅಲ್ವಾ, ಆ ಓಪನ್ ಕೊಟ್ಟಿರೋದಕ್ಕೆ ನಾವು ದಾರನ ಅಟ್ಯಾಚ್ ಮಾಡ್ಕೊಳ್ಳಿ. ನಿಮಗೆ ಡೋರಿ ಇಷ್ಟ ಆಯಿತು ಅಂತಂದರೆ ಡೋರಿನ ಅಟ್ಯಾಚ್ ಮಾಡಿ. ಹಾಗೆಯೇ ಇದನ್ನು ಸ್ಲೀವ್ಸ್ನ ಅಟ್ಯಾಚ್ ಮಾಡಾದಮೇಲೆ ಈ ರೀತಿ ಬಟ್ಟೆನ ತಿರುಗಿಸ್ಕೊಂಡು ಮೇಲ್ಗಡೆ ಕೂಡ ನಾನು ಒಂದು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಯಾಕೆ ಅಂತಂದರೆ ಅದು ನಮಗೆ ಕಾಣಿಸ್ಬಾರ್ದು, ನಾವು ಸ್ಟಿಚ್ ಮಾಡಿರೋವಂಥದ್ದು ಸ್ಲೀವ್ಸ್ದು ನೆಟ್ಟೆಡ್ ಆಗಿರೋದ್ರಿಂದ ಅಲ್ಲಿ ಎಕ್ಸ್ಟ್ರಾ ಬಟ್ಟೆ ಇರೋದು ಕಾಣಿಸುತ್ತೆ. ಅದಕ್ಕೋಸ್ಕರ ಅದನ್ನು ಒಳಗಡೆ ಎಳ್ಕೊಂಡು ಫೋಲ್ಡಿಂಗ್ ಮಾಡ್ತಾಯಿದ್ದೀನಿ. ಆವಾಗ ಏನಾಗುತ್ತೆ, ಅದು ಒಳಗಡೆಗೆ ಫೋಲ್ಡ್ ಆಗ್ತಾ ಹೋಗುತ್ತೆ, ಅದಕ್ಕೋಸ್ಕರ. ಸೊ ಈ ರೀತಿ ನೀವು ಸ್ಟಿಚ್ನ ಮಾಡ್ಕೋಬೋದು. ಈ ಕಡೆ ಸೈಡ್ ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಹೋಗೋದು ಅಷ್ಟೇ. ನೋಡಿ, ಹೀಗೆ. ಸೊ ಈ ಕಡೆ ಸ್ಲೀವ್ಸ್ನೂ ಕೂಡ ಅದೇ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ಸ್ವಲ್ಪ ಎಕ್ಸ್ಟ್ರಾ ಏನಾದರೂ ಪೀಸ್ಗಳಿತ್ತು ಅಂತಂದರೆ ಅದನ್ನು ಕಟಿಂಗ್ ಮಾಡಿ ತೆಗೆದುಬಿಟ್ಟು ಭುಜದ ಮಧ್ಯದಿಂದಲೇ ಅಟ್ಯಾಚ್ ಮಾಡ್ಕೊಳ್ಳಿ. ಆ ಕಡೆ ಸೈಡ್ಗೆ ಆ ಕಡೆಗೆ ಅಟ್ಯಾಚ್ ಮಾಡಿ, ಹಾಗೆಯೇ ಈ ಕಡೆ ಸೈಡ್ಗೆ ಈ ಕಡೆಗೇ ಅಟ್ಯಾಚ್ ಮಾಡ್ಕೊಳ್ಳಿ. ಸೊ ನಾನು ಎರಡನ್ನೂ ಕೂಡ ಕಟಿಂಗು ಸ್ಟಿಚಿಂಗು ಒಂದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿರೋದು, ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಒಂದು ಸ್ವಲ್ಪನಾದರೂ ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಆ ಡೌಟ್ನ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ. ಸೊ ಇದರಲ್ಲಿ ಏನೂ ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಇದನ್ನು ಕೂಡ ಅಷ್ಟೇ ಆಲ್ಮೋಸ್ಟ್ ಅಲ್ಲಿ ಇದೇ ರೀತಿ ಸ್ಟಿಚ್ ಮಾಡಿಕೊಂಡು ತೋಳಿನ ಮುಂಭಾಗಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಎದೆ ಸುತ್ತಳತೆ ಪೂರ್ತಿಯಾಗಿ ಎಷ್ಟಿದೆ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ಸೊಂಟದ ಸುತ್ತಳತೆ ಎಷ್ಟಿದೆ ಅಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಾದಮೇಲೆ ಅದನ್ನು ಅಟ್ಯಾಚ್ ಮಾಡ್ತಾ ಹೋಗಿ ಅಷ್ಟೇ, ಓಕೆನಾ. ಇದು ಗೊತ್ತಾಯ್ತಲ್ವಾ. ಸೊ ಇದು ವಿಡಿಯೋ ಸ್ವಲ್ಪ ಮಿಸ್ ಆಗಿದೆ, ಯಾಕಂತಂದರೆ ಫೋನ್ ಏನಾಗುತ್ತೆ ಅಂತಂದರೆ ನಾವು ಫೋನ್ನಲ್ಲಿ ವೀಡಿಯೋ ಮಾಡ್ಕೋತಾ ಒಂದೊಂದು ಸಲ
ಆಫ್ ಮಾಡಿ ಆನ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಅದೇನಾಗುತ್ತೆ ಒಂದೊಂದು ಸಲ ಆಫ್ ಆಗಿಬಿಟ್ಟಿರುತ್ತೆ, ನಾವು ನೋಡ್ಕೊಂಡಿರಲ್ಲ. ಅದಕ್ಕೋಸ್ಕರ ತೋಳಿನ ಮುಂಭಾಗಕ್ಕೆ ಇರ್ತೀವಿ. ಅದಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೀನಿ. ಫಸ್ಟು ತೋಳಿನ ಮುಂಭಾಗಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಆರ್ಮಲ್ವರೆಗೂ ಕೂಡ, ಭುಜದಿಂದ ಆರ್ಮಲ್ವರೆಗೂ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಆವಾಗ ಸ್ಲೀವ್ಸ್ದು ಸ್ಟ್ರೈಟ್ ನಾವು ಹೊಲ್ಗೆನ ಹಾಕೋಬೋದು. ಅದಾದಮೇಲೆ ಎದೆ ಸುತ್ತಳತೆ ಸರಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಇದರಲ್ಲೇನು ಟೈಟಾಗಿ ಬೇಕು ಅಂತ ಏನಿಲ್ಲ ಅಲ್ವಾ, ನೀವು ಲೂಸಾಗಿ ಕೂಡ ಹಾಕೋಬೋದು. ಯಾಕಂತಂದರೆ ಇದೇನು ಟೈಟ್ ಬೇಕಾಗಿರೋದಿಲ್ಲ, ಯಾಕಂದರೆ ಲೆಹೆಂಗಾ ಅಲ್ವಾ, ಸ್ವಲ್ಪ ಲೂಸಾಗಿದ್ರೇ ಮಕ್ಕಳಿಗೆ ಕಂಫರ್ಟಬಲ್ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ನೀಟಾಗಿ ಶೇಪ್ ಕೊಟ್ಕೊಂಡು ಸ್ಟಿಚ್ ಮಾಡಿದ್ದೀನಿ ಅಲ್ವಾ, ಆ ರೀತಿ ಮಾಡಿ. ಆ ಕಡೆ ಸೈಡ್ದು ಕೂಡ ಅದೇ ರೀತಿ ರೆಡಿ ಮಾಡ್ಕೊಳ್ಳಿ. ಸೊ ಎರಡೂ ಸೈಡ್ ಕೂಡ ರೆಡಿ ಆದಾದಮೇಲೆ ನಾನಿವಾಗ ತೋರಿಸ್ತೀನಿ ಹೇಗೆ ಬಂದಿದೆ ಅಂತಂದ್ಬಿಟ್ಟು. ಈ ಕಡೆದು ಕೂಡ ಅಷ್ಟೇ, ಫಸ್ಟ್ ಸೊಂಟದ ಸುತ್ತಳತೆಯನ್ನು ತಗೊಂಡಿದ್ದೀನಿ ನೋಡಿ. ಇದು ನಾನು ಫ್ರಂಟಲ್ಲಿ ಶೇಪ್ ಕೊಟ್ಟಿದ್ದೀನಿ ಅಲ್ವಾ, ಅದೇನಾದರೂ ನಿಮಗೆ ಶೇಪ್ ಬೇಡ ಅಂತಂದರೆ ಸ್ಟ್ರೈಟ್ ಕೂಡ ಇಟ್ಕೋಬೋದು. ಇಲ್ಲ ಈ ರೀತಿ ಇವಾಗ ಟ್ರೆಂಡಿಂಗ್ ಇದೆ, ಅದಕ್ಕೋಸ್ಕರ ನಾನು ಅದೇ ರೀತಿ ಶೇಪ್ ಕೊಟ್ಟಿದ್ದೀನಿ. ಅದು ಬೇಕು ಅಂದರೂ ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಕೋಬೋದು. ನೋಡಿ, ನಾನು ಟೇಪಲ್ಲಿ ಅಳತೆನ ಇಟ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಯಾಕಂತಂದರೆ ನಮಗೆ ಆಲ್ರೆಡಿ ಸ್ಟಿಚಿಂಗ್ ಮಾಡಿ ಅಭ್ಯಾಸ ಇರುತ್ತೆ. ಸೊ ಮಾರ್ಕ್ ಮಾಡ್ಕೋಬೇಕು ಅಂತೇನು ಇರೋದಿಲ್ಲ. ಅದಕ್ಕೋಸ್ಕರ ಇದನ್ನು ಸೈಡೆಲ್ಲ ಪೂರ್ತಿ ಓವರ್ಲಾಕ್ ಮಾಡ್ತು ಅಂದರೆ ನೋಡಿ, ಫಿನಿಶಿಂಗ್ ಬಂದು ಈ ರೀತಿ ಲಾಸ್ಟಲ್ಲಿ ಈ ರೀತಿ ಆಯಿತು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆಯೇ ಲೆಹಂಗಾ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಸೊ ನೋಡಿ, ಫಿಟ್ಟಿಂಗ್ ಕೂಡ ಅಷ್ಟೇ ಸ್ವಲ್ಪ ಲೂಸಾಗಿ ಸ್ಟಿಚ್ ಮಾಡಿದ್ದೀನಿ, ಯಾಕಂತಂದರೆ ಮಕ್ಕಳಿಗೆ ಕಂಫರ್ಟಬಲ್ ಇರಲಿ ಅಂತ. ವಿಡಿಯೋ ಹೆಲ್ಪ್ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.